सर साउंड के लिए सर वो ओन होते ಎಷ್ಟು 8 ಲಕ್ಷ ರೂಪಾಯಿ 8 ಲಕ್ಷಕ್ಕೆ ಹೌದು ನಿನ್ನ ಡಿಸ್ಕೋ ಗಿಕ್ಸ್ A to Z ಎಲ್ಲ ಇದೆ ಹೌದು 1 ಲಕ್ಷ ರೂಪಾಯಿಗೆ KTM Duke 200 ಕೊಡ್ತೀನಿ KTM Duke 250cc ಬೇಕಾ 200 ಬೇಕಾ ಬನ್ನಿ ಕೊಡ್ತೀನಿ ವಸ್ಕರ್ನ 250 ಇದೆನಾ ಬನ್ನಿ ಅಣ್ಣ ಸರ್ ನಮ್ಮ MS ಕಾರ್ಲಿಂಗ್ಗೆ ಬನ್ನಿ ಸರ್ ಬಾಣ ಕಮ್ಮಿ ಬೆಲೆನಲ್ಲಿ ರೀಸನೇಬಲ್ ಗಾಡಿಗಳು ಡಾಮಿನರ್ 400 ಗಳು ಎಲೆಕ್ಟ್ರಿಕ್ ಸ್ಕೂಟರ್ಗಳು ಎಲ್ಲಾ ತರ ಸಿಕ್ಕುತ್ತೆ ಇಲ್ಲೆಲ್ಲಿ ಓಡಾಡಬೇಡಿ ಬನ್ನಿ ನಮ್ಮಲ್ಲಿ ಸರ್ ಬುಲೆಟ್ಗಳಿಗೆ ಅಲ್ಲಿ ಓಡಾಡ್ತಾ ಇದ್ದೀರಾ ಓಡಾಡಬೇಡಿ ಬನ್ನಿ ನನ್ನ ಹತ್ರ ಬನ್ನಿ ಡೈರೆಕ್ಟ್ ಆಗಿ 500cc ಬೇಕು 350 ಬೇಕು ಥಂಡರ್ಬರ್ಡ್ ಬೇಕು ಇದರಲ್ಲಿ ಓಲ್ಡ್ ಮಾಡಲು ಇದೆ ಲೇಟೆಸ್ಟ್ ಮಾಡಲು ಇದೆ ಸರ್ ಪ್ರತಿ ಸರ್ನು ವಿಡಿಯೋ ಮಾಡಿರ್ತೀವಿ ಆ ಕಡೆ ಒಂದು ಶೋರೂಮ್ ಇಲ್ಲೊಂದು ಸ್ವಲ್ಪ ಬೈಕ್ಗಳು ಇರ್ತಾವೆ ಆ ಕಡೆನೇ ಬೈಕ್ಗಳು ನಿಂತಿರ್ತವೆ ಅಲ್ವಾ ಮೇನ್ ರೋಡ್ ನಲ್ಲಿ ಇಷ್ಟು ದೊಡ್ಡ ಜಾಗದಲ್ಲಿ ಮಾಡ್ಬೇಕಂದ್ರೆ ಜಾಗ ಮಾಡೋಣ ಮುಂದೆ ಮಾಡೋಣ ಕಲೀಂ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಮತ್ತೆ ಬಹಳ ದಿನದ ನಂತರ MS ಕಾರ್ಲಿಂಗ್ಸ್ ಅಲ್ಲಿ ಮತ್ತೊಂದು ವಿಡಿಯೋ ಮಾಡ್ತಾ ಇದೀವಿ ಹೌದು ಬೈಕ್ಗಳ ಬ್ರ್ಯಾಂಡ್ ಅದೇ ಆಗಿರ್ಬೋದು ಬಟ್ ಬೈಕ್ಗಳ ಮಾಡೆಲ್ಗಳು ಹೊಸ ಬೈಕ್ಗಳು ಬಂದಿದ್ದಾವೆ ಹೌದು ಅಲ್ವಾ ಅದಕ್ಕೋಸ್ಕರ ಹೈ ಎಂಡ್ ಗಾಡಿಗಳು ಬಂದಿದೆ ಮತ್ತೆ ಸ್ಕೂಟರ್ಗಳು ಯಾವ್ದು ಬೇಕಾದ್ರೂ ಇರುತ್ತೆ ಮೈಲೇಜ್ ಗಾಡಿ ಯಾವ್ದು ಬೇಕಾದ್ರೂ ಸಿಕ್ಕುತ್ತೆ ನಿಮ್ಮಲ್ಲಿ ರಾಯಲ್ ಎನ್ಫೀಲ್ಡ್ ಗಾಡಿಗಳು ಎಲ್ಲ ಗಾಡಿಗಳು ಇರುತ್ತೆ ನಮ್ಮಲ್ಲಿ ಅಲ್ವಾ ಹೌದು ಈ ಸರಿ ನೋಡ್ತಾ ಇರ್ಬೋದು ಅಲ್ಲಿ ನೋಡಿ ಆ ಕಡೆ ಸ್ಕೂಟರ್ಗಳು ಎಂಟಾರ್ಕು ಮತ್ತೆ ಸುಜುಕಿ ಆಕ್ಟಿವಾ ಇಂದ ಹಿಡಿದು ಈ ಕಡೆ 200cc 250cc KTM Duke ಇಂದ ಹಿಡಿದು ಪಲ್ಸರ್ ಮತ್ತೆ ಈ ಕಡೆ BMW ಬೈಕು ಟ್ರಂಪ್ ಆಗಿರ್ಬೋದು ಡಾಮಿನರ್ ಆಗಿರ್ಬೋದು KTM Duke 200C ಆಗಿರ್ಬೋದು ಈ ಕಡೆ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಕೂಡ ಇದಾವೆ ಇಲ್ಲಿ S1 Pro ಏತರ್ iQube ಎಲ್ಲಾ ತರ ಗಾಡಿಗಳು ಇದಾವೆ ಹೌದು ಎಲ್ಲ ಸ್ಪೋರ್ಟ್ಸ್ ವೆಹಿಕಲ್ ಕೂಡ ಇದೆ ಹೌದು ಇದೆ ಒಳಗಡೆ ಇದೆ ಮತ್ತೆ ಅವರು ಯಾವ್ದಾರ ಬೇಗ ಗಾಡಿ ಬೇಕಂತ ಹೇಳಿದ್ರು ಹೈ ಎಂಡ್ ಗಾಡಿಗಳಲ್ಲಿ ಅದು ಅರೇಂಜ್ ಆಗ್ತವೆ ಲೋನ್ ಅಲ್ಲಿ ನೋಡ್ತಾ ಇರೋರಿಗೆ ಲೋನ್ ನಲ್ಲಿ ಮಾಡೋಣ ಬೆಂಗಳೂರು 60 ಕಿಲೋಮೀಟರ್ ಲೋನ್ ನಲ್ಲಿ ಡಿಸ್ಟೆನ್ಸ್ ಅಲ್ಲಿ ಲೋನ್ ಆಗುತ್ತೆ ಮತ್ತೆ ದೂರ ಅಂದ್ರೆ ಲೋನ್ ಮಾಡಕ್ ಆಗಲ್ಲ ಬೆಂಗಳೂರು 60 ಕಿಲೋಮೀಟರ್ ದೂರ ಇದ್ರೆ ಆಗುತ್ತೆ ಮತ್ತೆ ದೂರ ಇದ್ರು ಸಿವಿಲ್ ಚೆನ್ನಾಗಿದ್ರೆ ಅದನ್ನು ಮಾಡಕ್ ಹೋಗ್ಬೋದು ಓಕೆ ಇಮಿಡಿಯೇಟ್ ಆಗಿ ಬಂದು ಕ್ಯಾಶ್ ತಗೊಂಡ್ ಕೊಡ್ತೀನಿ ಇಮಿಡಿಯೇಟ್ ಡೆಲಿವರಿ ಆಗಿದೆ ಬೆಂಗಳೂರಿಂದ ದೂರ ಇರೋರಿಗೆ ಒಂದ್ ದಿವಸ ಲೇಟ್ ಆಗುತ್ತೆ ಯಾಕೆ ಇನ್ಸ್ಪೆಕ್ಷನ್ಗೆ ಹೋಗ್ತಾರಲ್ಲ ಲೋನ್ ಬೇಡ ಕ್ಯಾಶ್ ಅಲ್ಲಿ ತಗೊಂಡು ಹೋಗ್ತೀನಿ ಕ್ಯಾಶ್ ಅಲ್ಲಿ ತಗೊಂಡ್ರೆ 30 ಸೆಕೆಂಡ್ಸ್ ಅಲ್ಲಿ ಗಾಡಿ ಕೊಡ್ಬೋದು 30 ಸೆಕೆಂಡ್ ಅಲ್ಲಿ ಗಾಡಿ ಕೊಡ್ಬೋದು ಕ್ಯಾಶ್ ಇಡೋದ್ರೊಳಗೆ 30 ಸೆಕೆಂಡ್ಸ್ ಅಲ್ಲಿ ಗಾಡಿ ಕೊಡ್ಬೋದು ಸರ್ ಉದಾಹರಣೆ ಹೇಳಕ್ಕೆ ಅರ್ಧ ಗಂಟೆ ಆಗುತ್ತಣ್ಣ ಅಷ್ಟೇ ಎಲ್ಲಿ ಬರ್ಬೇಕು ಸರ್ ಬನಶಂಕರಿ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ಬಿಟ್ಟು 40 ಹೆಜ್ಜೆ ಮಾತ್ರ MS ಕಾರ್ಲಿಂಗ್ ನೋಡಿ ಮೇಲೆ ನೋಡಿ ಬೋರ್ಡು MS ಕಾರ್ಲಿಂಗ್ ಮೇಲ್ಗಡೆ ನೋಡ್ತಾ ಇದ್ರಲ್ಲ ಬೋರ್ಡು ಇಲ್ಲಿಗೆ ಬಂದ್ರೆ ಸಾಕು ಹೌದು ಅರೌಂಡ್ ಎಷ್ಟು ಬೈಕ್ ನೋಡ್ಬೋದು ಇವತ್ತು ನೋಡಿದ್ದೀರಾ ನೀವು ಹೆಚ್ಚು ಕಮ್ಮಿ ಒಂದು 120 ಗಾಡಿ ನೋಡಿದ್ದೀರಾ ಇವತ್ತು ನೀವು 120 ನೋಡ್ಬೇಕೀಗ ಮತ್ತೆ ರಿಫಾಬ್ ನಲ್ಲಿ ಇರೋದು ಸರ್ವಿಸ್ ಬರ್ತಾ ಇರೋದು ಇನ್ನೂ ತುಂಬಾ ಗಾಡಿಗಳು ಇರ್ತವೆ ಅಷ್ಟೇ 120 ಕಾರ್ ಅಷ್ಟೆಲ್ಲ ಬೈಕು ತೋರಿಸ್ತೀವಿ ಇಲ್ಲಿ ಬೈಕ್ ಹೌದಣ್ಣ ಸ್ಟಾರ್ಟ್ ಮಾಡೋಣ ಬನ್ನಿ ಹೇಳಿ ಸ್ಟಾರ್ಟ್ ಮಾಡೋಣ ಸರ್ ಬನ್ನಿ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಸ್ಕೂಟರ್ಗಳು ಮಾಡೋಣ ಬನ್ನಿ ಸರ್ ಹಾಗಾದ್ರೆ ಮೊದಲನೇ ಗಾಡಿ ಸುಜುಕಿ ಬೈಕ್ ತೋರಿಸ್ತಾ ಇದೀವಿ ಏನ್ ಡೀಟೇಲ್ಸ್ ಇದು ಸುಜುಕಿ ಬೈಕ್ 2019 ಮಾಡಲು 2019 ಮಾಡಲು ಸಿಂಗಲ್ ಓನರ್ ಗಾಡಿ ಸ್ವಲ್ಪ ಸ್ಕ್ರಾಚಸ್ ಇದು ಏನಿಲ್ಲ ಫುಲ್ ಫಿಟ್ಟಿಂಗ್ ಸಿಗುತ್ತೆ ಕ್ರಾಚ್ ಗಾರ್ಡ್ ಇದು ಮಿರರ್ ಗಳು ಫುಲ್ ಫಿಟ್ಟಿಂಗ್ ಸಿಗುತ್ತೆ ಬೇರೆ 35,000 ಕಿಲೋಮೀಟರ್ ಓಡಿದೆ 68,000 ರೂಪಾಯಿ ಹೇಳ್ತಾ ಇದ್ದೀನಿ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ 68,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡುವ ಯಾವುದೇ ರೀತಿ ಕಮಿಷನ್ ಇರಲ್ಲ ಏನು ಕಮಿಷನ್ ಅಂತ ಇರಲ್ಲ ಬರೇ RTO ಟ್ರಾನ್ಸ್ಫರ್ 1,500 ಕರ್ನಾಟಕ ಯಾವುದೇ ಗಾಡಿ ಇರಲಿ ಎಷ್ಟೇ ದೂರ ಅಲ್ಲಿ ಆಲ್ ಕರ್ನಾಟಕ ಬೇರೆ 1,500 ರೂಪಾಯಿ ಮಾಡುವ ಅಷ್ಟೇ ನೋಡಿ 68,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ 2019 ಮಾಡಲು 125cc ಸುಜುಕಿ ಸಿಗ್ತಾ ಇದೆ ನೋಡಿ ಅದಾದ ನಂತರ ಯಾರೆಲ್ಲ ಅಪ್ರಿಲಾ ಬೇಕು ಅಂತ ನೋಡ್ತಾ ಇದ್ರು ಅಪ್ರಿಲಾ ಕೂಡ ಇದೆ ಏನ್ ಡೀಟೇಲ್ಸ್ ಅಪ್ರಿಲಾ ನಿಮಗೆ 2021 ಮಾಡಲು 75,000 ರೂಪಾಯಿ ಹೇಳ್ತಾ ಇದೀನಿ ಹೆಚ್ಚು ಕಮ್ಮಿ ಆಗುತ್ತೆ ಸಿಂಗಲ್ ಓನರ್ ಗಾಡಿ ತುಂಬಾ ನೀಟ್ ಇದೆ ಗಾಡಿ 2021 ಮಾಡಿ 75,000 125cc ಇದು ಮೈಲೇಜ್ ಬರುತ್ತೆ ಇದು ವಿತ್ ಡಿಸ್ಕ್ ಬ್ರೇಕ್ ಇದರಲ್ಲಿ ಆರ್ಡಿನರಿ ಬರುತ್ತೆ ಇದು ವಿತ್ ಡಿಸ್ಕ್ ಬ್ರೇಕ್ ಗಾಡಿ ಇದು ಓಕೆ ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಡಿಯೋ 2019 ಮಾಡಲು ಬೇರೆ 62,000 ರೂಪಾಯಿಗೆ ಫೈನಲ್ ಆಗುತ್ತೆ 62,000 ರೂಪಾಯಿಗೆ ಫೈನಲ್ ಆಗುತ್ತೆ MVP ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡೋರಿಗೆ ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡಿರೋ ತೋರಿಸ್ಬೇಕು ತೋರಿದ್ರೆ ಒಂದು 60,000 ರೂಪಾಯಿವರೆಗೂ ಮಾಡ್ಕೊಡೋಣ 60,000 ರೂಪಾಯಿ ಮಾಡ್ಕೊಳೋಣ ಕಮಿಷನ್ ಫ್ರೀ ನೋ ಕಮಿಷನ್ ಯಾವ ಕಮಿಷನ್ ಇರೋದಿಲ್ಲ RTO ಚಾರ್ಜಸ್ ಕೊಡಬೇಕು ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಡಿಯೋ ಇದೆ DX 2019 ಡಿಯೋ DX 20ನೇ ಮಾಡಲು 19-20ನೇ ರಿಜಿಸ್ಟ್ರೇಷನ್ ಅದು ಸಿಂಗಲ್ ಓನರ್ ಗಾಡಿ 34,000 ಕಿಲೋಮೀಟರ್ ಓಡಿದೆ ಫೈನಲ್ ಅಂದ್ರೆ ಫೈನಲ್ 70,000 ರೂಪಾಯಿ ಮಾಡ್ಕೊಡ್ತೀನಿ 70,000 ಮಾಡಲು ಹೌದು 19-20 ರಿಜಿಸ್ಟ್ರೇಷನ್ 20 ಇಂದ ಓಡಿರೋದು ಗಾಡಿ ಹೊಸ ಗಾಡಿ ತರ ಇದೆ ಗಾಡಿ ನೀಟಾಗಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತೀವಿ ಹಾಗೆ ನೆಕ್ಸ್ಟ್ ವೆಹಿಕಲ್ ಆಕ್ಟಿವಾ 2019-20 ರಿಜಿಸ್ಟ್ರೇಷನ್ 19-20ನೇ ಮಾಡಲು
6G ಆಕ್ಟಿವಾ 6G 46,000 ಕಿಲೋಮೀಟರ್ ಓಡಿದೆ. ನಮ್ಮಲ್ಲಿ ಒಂದು ಏನಂದ್ರೆ ಕಿಲೋಮೀಟರ್ ಡ್ಯಾಂಪರ್ ಮಾಡಿ ಕಿಲೋಮೀಟರ್ ಕಮ್ಮಿ ಮಾಡಿ ತೋರ್ಸೋದು ಏನಿಲ್ಲ. ಕಿಲೋಮೀಟರ್ ಏನು ತಿದ್ದಲ್ಲ, ಹೆಂಗಿದೆ ಹಾಗೆ ಇರುತ್ತೆ. ಅವ್ರು ಎಲ್ಲಿ ಬೇಕಾದ್ರೂ 70,000 ತರೋದು 30,000 ಅದೆಲ್ಲ ಮಾಡಲ್ಲ. ಏನಿರುತ್ತೋ ಅದೇ ಕಿಲೋಮೀಟರ್ ಅದೇ ಹೆಂಗಿದೆ ಹಂಗೆ ಕೊಡ್ತೀನಿ. ಓಕೆ, ಏನ್ ರೇಟ್ ಹೇಳ್ತಾ ಇದ್ರೆ ಇದನ್ನ? 65,000 ರೂಪಾಯಿ ಆಗುತ್ತೆ. 20ನೇ ಮಾಡಲು 19 ಮಾಡಲು 65,000 ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡೋಣ. ಓಕೆ, ನೆಕ್ಸ್ಟ್ ವೆಹಿಕಲ್ ಎಂಟಾರ್ಕು 2020 ಮಾಡಲು 2020 ಮಾಡಲು 65,000 ರೂಪಾಯಿಗೆ ಫೈನಲ್ ಆಗುತ್ತೆ. 65,000 ರೂಪಾಯಿ ಫೈನಲ್ ಆಗಿದೆ. ಬಜಾರ್ ಎಲ್ಲ 70 ಮೇಲೆ ಇದೆ. 65,000 ರೂಪಾಯಿ ಫೈನಲ್ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಹುಡುಕ್ತಾ ಇದ್ದೀರಾ? ಅವ್ರಿಗೆ ಐಕ್ಯೂಬ್ ಕೂಡ ಇದೆ, ಆ ಕಡೆ ಐಕ್ಯೂಬ್ ಇದೆ, ಓಲಾ ಇದೆ, ಏಥರ್ ಇದೆ, ಚೇತಕ್ ಇದೆ, ಎಲ್ಲ ಇದೆ. ಎಲೆಕ್ಟ್ರಿಕ್ ಹೌದು. ಈಗ ಓಲಾ 2023ನೇ ಮಾಡಲು ಓಲಾ S1 Pro 2023 ಮಾಡಲು ಓಲಾ S1 Pro 1,25,000 ರೂಪೀಸ್ಗೆ ಆಗುತ್ತೆ. 1,25,000 ಆಗುತ್ತೆ. 1,20,000 ಸಿಂಗಲ್ ಓನರ್ ಗಾಡಿ, ನೀಟ್ ಆಗಿದೆ ಗಾಡಿ. 1,25,000 ವರೆಗೂ ಕೊಡ್ತೀವಿ. ಓಕೆ, ನೋಡಿ ಯಾರಿಗೆಲ್ಲ ಓಲಾ S1 ಅಲ್ಲ S1 Pro ಡಿಸ್ಕ್ ಎಲ್ಲ ಇದೆ ಗಾಡಿಗೆ. ಇಷ್ಟು ಸ್ಕೂಟರ್ಗಳಾಯಿತು. ಅದಾದ ನಂತರ ಯಾರೆಲ್ಲ ಸ್ಪೋರ್ಟ್ಸ್ ಬೈಕ್ ಅಂತ ನೋಡ್ತಾ ಇದ್ರು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಬೈಕ್ ಲವರ್ಸ್ ಆಗಿರ್ಬೋದು, ಅಂಥವ್ರಿಗೆ ಡ್ಯೂಕ್, KTM ಎಲ್ಲ ಇದೆ. ಆ ಕಡೆ ಕೂಡ ಇನ್ನೂ ಜಾಸ್ತಿ CC ಗಾಡಿಗಳು ಕೂಡ ಇದೆ. ಸರ್, ಇದು ನೋಡ್ತಾ ಇದೀವಲ್ಲ, ಇದ್ರ ಡೀಟೇಲ್ಸ್. ಇದು 200cc ಡ್ಯೂಕ್ 200 2013ನೇ ಮಾಡಲು ನಿಮಗೆ 1,00,000 ರೂಪಾಯಿ ಫೈನಲ್ ಆಗುತ್ತೆ. 2013ನೇ ಮಾಡಲು ಡ್ಯೂಕ್ 200 ಎಷ್ಟು ಓನರ್? ಸಿಂಗಲ್ ಓನರ್ ಸಾರಿ ಥರ್ಡ್ ಓನರ್ 1,00,000 ರೂಪಾಯಿ 1,00,000 ರೂಪಾಯಿ ಕೊಡ್ತೀವಿ. ಇದು ಒಂದೇ ಥರ್ಡ್ ಓನರ್ ಗಾಡಿ ಇರೋದು, ಮಿಕ್ಕಿದ್ದೆಲ್ಲ ಫಸ್ಟ್ ಓನರ್ ಗಾಡಿ. ಎಲ್ಲ ಸಿಂಗಲ್ ಓನರ್, ಒಂದೇ ಥರ್ಡ್ ಓನರ್ ಗಾಡಿ ಇರೋದು. ಓಕೆ, ಅದು ಎಷ್ಟು ಓನರ್ ಇದ್ರೂ ಸೇಲ್ ಆಗುತ್ತೆ ಸರ್ ಅದು. ಆಮೇಲೆ ಸಿಂಗಲ್ ಓನರ್ ಗಾಡಿ KTM 2023 2022 250cc ನಿಮಗೆ 2,20,000 ರೂಪೀಸ್ ಹೇಳ್ತಾ ಇದೀವಿ. ಹೆಚ್ಚು ಕಮ್ಮಿ ಆಗುತ್ತೆ. 2,20,000ಕ್ಕೆ 2023 ಮಾಡಲು ಸಿಂಗಲ್ ಓನರ್ 22ನೇ ಮಾಡಲು 22 ಮಾಡಲು. ಹೌದು. ಯಾವುದು ಡ್ಯೂಕ್ ಅಲ್ಲಿ? ಇದು ಡ್ಯೂಕ್ 250 ಸಿಗ್ತಾ ಇದೆ. ಹೌದು. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ 2023 ಇದು 22 ಮಾಡಲು, ಇದು 23 ಮಾಡಲು ನಿಮಗೆ ಒಂದು 250 ಕೊಡ್ತೀನಿ. 2.5 ಲಕ್ಷ 250cc 250cc ಎಷ್ಟು ಓಡಿದೆ? ಬೇರೆ 5,500 ಕಿಲೋಮೀಟರ್ ಓಡಿದೆ. ಅದು 5,500. ಹೌದು, ಹೊಸ ಗಾಡಿ ಕಂಡೀಷನ್ ಇರುತ್ತೆ ಸರ್. ಏನಕ್ಕೆ ಅಷ್ಟೊಂದು ಜನ KTM ಡ್ಯೂಕ್ ಅಂತಾರೆ ಹುಡುಗರು ಲೈಕ್ ಮಾಡೋದೇ ಅದು. ಹುಡುಗರು ಡ್ರೀಮ್ ನೋಡೋದೇ ಅದನ್ನ, KTM ಡ್ರೀಮೇ ನೋಡೋದು ಹುಡುಗರು. ಏನಾಗ ಹುಡುಗರು ಕ್ರೇಜ್ ಅದು. 250cc ಕಂಪ್ಲೀಟ್ಲಿ ಇಂಪೋರ್ಟೆಡ್ ಗಾಡಿ. ಇದು ಬಜಾಜ್ ಅವರು ಡೀಲ್ ಮಾಡೋದು. KTM ಕಂಪ್ಲೀಟ್ ಯಾವ್ದೇ ಇರಲಿ ಗಾಡಿ, ಅದು ಇಂಪೋರ್ಟೆಡ್ ಗಾಡಿನೇ. ಬಜಾಜ್ ಅವರು ಡೀಲ್ ಮಾಡೋದು. ಗಾಡಿ ತುಂಬಾ ಕಂಡೀಷನ್ ಇರುತ್ತೆ. ಮತ್ತೆ ಎರಡನೇದು ಸ್ಟೂಡೆಂಟ್ಸ್ ಅದು ಬಿಟ್ಟು ಬೇರೆ ಗಾಡಿಗೆ ಹೋಗೋದೇ ಇಲ್ಲ. ನೆಕ್ಸ್ಟ್ 200cc ಇದು 2021ನೇ ಮಾಡಲು 200cc 1,65,000 1,65,000 ರೂಪಾಯಿ. ಬೇರೆ 30,500 ಕಿಲೋಮೀಟರ್ ಮಾತ್ರ ಓಡಿದೆ ಗಾಡಿ. 2021 ಮಾಡಲು. ಹೌದು, ಸಿಂಗಲ್ ಓನರ್ ಗಾಡಿ 1,85,000 KTM ಡ್ಯೂಕ್ 200 30,500 ಕಿಲೋಮೀಟರ್ ಮಾತ್ರ ಓಡಿದೆ. ನೆಕ್ಸ್ಟ್ ವೆಹಿಕಲ್ ಇನ್ನೊಂದು, ಅದನ್ನು 200cc ಅದು 2021 ಮಾಡಲು 2021ನೇ ಮಾಡಲು 200cc 185. ಇದು 15,000. ಹೌದು, ಬೇರೆ 15,000 ಕಿಲೋಮೀಟರ್ ಓಡಿದೆ. ಇದು ನೋಡಿ, ಟೈರ್ ಕಂಡೀಷನ್ ಎಲ್ಲ ನೋಡಿ ಏನು ಮಾತಾಡಂಗಿಲ್ಲ. ಗಾಡಿ ಹೊಸ ಗಾಡಿಗಳ ತರ ಇರುತ್ತೆ ನಮ್ಮಲ್ಲಿ. ಆಲ್ಮೋಸ್ಟ್ ಸ್ಕ್ರಾಚ್ ಗಿಚ್ಚಿ ಎಂತದಿಲ್ಲಲ್ಲ ಸರ್. ಮ್ಯಾಗ್ವಿಲ್ ಗೀಗ್ವಿಲ್ ಎಲ್ಲ ಬರುತ್ತೆ. ಹೌದು, ಡಿಜಿಟಲ್ ಮೀಟರ್ ಸಿಗುತ್ತೆ ಸರ್. ಎಷ್ಟು ಮೈಲೇಜ್ ಬರ್ಬೋದು ಇವೆಲ್ಲ? ಅದೆಲ್ಲ 35 ಕಿಲೋಮೀಟರ್ 35 ಬರ್ಬೋದು. 30 ಲಾಸ್ಟ್ ಟೈಮ್ ಕೂಡ ಇತ್ತು ಅದೇ ಕಡೆನಾ ನಿಂಗೆ? ಇದು ಎಲ್ಲಿ ಸರ್, ಡೈಲಿ ಮಾಡ್ಬಿಡ್ತೀನಿ. ಅದು ಹೊಸ್ಕರ್ನ 250cc ನಿಮ್ಗೆ ಈ ರೇಂಜ್ ಅಲ್ಲಿ ಯಾವ್ದು ಸಿಗುತ್ತೆ? 250cc 1,30,000 ಆಗುತ್ತೆ. 1,30,000 ಯಾವನು ಕೊಡಕ್ಕಾಗಲ್ಲ. ಯಾವ ಮಾಡಲ್ಲ? 2020 ಮಾಡಲು 2020 1,30,000 ಹೊಸ್ಕರ್ನ. ಹೌದು, 250cc ಬೇರೆ 11,000 ಕಿಲೋಮೀಟರ್ ಓಡಿದೆ ಅಷ್ಟೇ. 11,000 ಕಿಲೋಮೀಟರ್ ಓಡಿದೆ ಅಷ್ಟೇ. ನೋಡಿ, ಟೈರ್ ಕಂಡೀಷನ್ ನೋಡ್ಕೊಳ್ಳಿ, ಸುತ್ತ ನೋಡ್ಕೊಳ್ಳಿ, ಮೀಟರ್ ನೋಡ್ಕೊಳ್ಳಿ. ಇವನ್ ಒಂದು ಮೊಬೈಲ್ ಹೋಲ್ಡರ್ ಕೂಡ ಇದೆ, ಬೋಬೋ ಬ್ರ್ಯಾಂಡ್ದು. ನೋಡ್ಕೊಳ್ಳಿ, ಒಂದು ಬ್ಯಾಕ್ ಸೈಡ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿರ್ತಕ್ಕಂಥದ್ದೆಲ್ಲ ಸೈಲೆನ್ಸರ್ ಇಲ್ಲ ಅದೇ ಅದ್ರದ್ದು ಸ್ಟಾಕ್ಗೆ ಬರೋದು. ಇಷ್ಟು ಚೆನ್ನಾಗಿದೆ ಸರ್. ಹೊಸ್ಕರ್ನ ಅವ್ರದ್ದೇ ಇಲ್ಲ? ಹೌದು. ಓ, ನೋಡಿ, 1,30,000ಕ್ಕೆ 2020 ಮಾಡಲು. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡುವ ಬಂದ್ರೆ ಕಸ್ಟಮರ್ ಮಾಡುವ. ನನ್ನ ಕಸ್ಟಮರ್ ಅದು ಒಂದು ಕುಂತಿದ್ಮೇಲೆ ನನ್ನ ಕಸ್ಟಮರ್ ನಾನು ಸಪೋರ್ಟ್ ಮಾಡಲೇಬೇಕು. ಅದೇ ರೀತಿ ಪಲ್ಸರ್ NS 200 2022 ಮಾಡಲು 1,35,000 ರೂಪಾಯಿ 1,35,000 ರೂಪೀಸ್ 1,35,000ಕ್ಕೆ 2021 ಮಾಡಲು. 15,000 ಓಡಿದೆ. ಬರೀ 2022
2022 ಮಾಡಲು. 22ನೇ ಮಾಡಲು, ಬೇರೆ 15,000 ಓಡಿದೆ ಗಾಡಿ, ಶೋರೂಮ್ ಕಂಡೀಷನ್ ಇದೆ ಗಾಡಿ. ಓಕೆ, ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಬೆನೆಲಿ 250. ಬೆನೆಲಿ 250 ನಿಮಗೆ ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ನೀಟ್ ಇದೆ. ಗಾಡಿ ಬೇರೆ 2018 ಮಾಡಲು, ಬೇರೆ ಗಾಡಿ 5,500 ಓಡಿದೆ. ಬೇರೆ 5,500 ಕಿಲೋಮೀಟರ್ ಇದೆ. 1,25,000. 1,25,000. 1,25,000ಕ್ಕೆ ಬೆನೆಲಿ ಬೇಕು ಅಂದ್ರೆ 2018 ಮಾಡಲು ಕೇವಲ 5,500 ಕಿಲೋಮೀಟರ್ ಓಡಿರ್ತಕ್ಕಂಥ ಬೈಕ್ ಸಿಗ್ತಾ ಇದೆ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್ ಇದು? ಇಗ್ನಿಸಾ SX V Strom XS SX ಅಂತ ಬರುತ್ತೆ. SX 250cc. ಹೌದು 2022 ಮಾಡಲು 2 lakhs ಗೆ ಆಗುತ್ತೆ. 2022 ಮಾಡಲು 2 lakhs ಗೆ ಆಗುತ್ತೆ. 8,800 ಕಿಲೋಮೀಟರ್ ಓಡಿದೆ. 8,008 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿನಲ್ಲಿ ಕಂಪ್ಲೀಟ್ ಗಾರ್ಡ್ಸ್ ಇದೆ, ಫಿಟ್ಟಿಂಗ್ಸ್ ಇದೆ, ತುಂಬಾ ಫಿಟ್ಟಿಂಗ್ಸ್ ಇದೆ. ಓಕೆ, ಅದರಲ್ಲಿ ಇನ್ನೂ ಪ್ರೀಮಿಯಂ ಬ್ರಾಂಡ್ ಬೇಕಂದ್ರೆ BMW ಕೂಡ ನೋಡಬಹುದು. ಸ್ಪೋರ್ಟ್ಸ್ ವೆಹಿಕಲ್, ಅಡ್ವೆಂಚರ್ ವೆಹಿಕಲ್ಸ್. ಇದು BMW 2023 ಮಾಡಲು 3,60,000 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಆಗುತ್ತೆ. 360. 3,60,000 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಆಗುತ್ತೆ. ಬೇರೆ 13,000 ಓಡಿದೆ. 23 ಮಾಡಲ. ಹೌದು, 23 ಮಾಡಲು, ಬೇರೆ 13,000 ಕಿಲೋಮೀಟರ್ ಓಡಿದೆ. 3,60,000 ಹೇಳ್ತಾ ಇದೀನಿ. ಫಾಗ್ ಲ್ಯಾಂಪು ಇದು ತುಂಬಾ ಫಿಟ್ಟಿಂಗ್ಸ್ ಇದೆ ಗಾಡಿಯಲ್ಲಿ. ಏನ್ ನೆಸೆಸರಿ ಫಿಟ್ಟಿಂಗ್ಸ್ ಬೇಕು ಎಲ್ಲ ಫಿಟ್ಟಿಂಗ್ಸ್ ಇದೆ. ಅದರ ಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಅದರಲ್ಲಿ. ಓಕೆ, ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಟ್ರಂಪ್ ಬೇಕು ಅನ್ನೋರಿಗೆ ಟ್ರಂಪ್ ಕೂಡ ಇದೆ. ಇದ್ರದ್ದು ಡೀಟೇಲ್ಸ್ ಸರ್? ಟ್ರಾಂಪ್ ಸ್ಟ್ರೀಟ್ ಟ್ರಿಪಲ್ ಅಂತ ಬರುತ್ತೆ. ಟ್ರಾಂಪ್ ಸ್ಟ್ರೀಟ್ ಟ್ರಿಪಲ್ ಅಂತ ಬರುತ್ತೆ. ಟ್ರಿಪಲ್ RS. ಏನ್ ಡೀಟೇಲ್ಸ್? 2018 ಮಾಡಲು, 2018 ಮಾಡಲು, 765cc, 765cc ಬರುತ್ತೆ ಗಾಡಿ. ಈ ಗಾಡಿ ನಿಮ್ಗೆ ಬೇರೆ 33,000 ಓಡಿದೆ. 33,000 ಕಿಲೋಮೀಟರ್ ಮಾತ್ರ ಓಡಿದೆ ಗಾಡಿ. ಸರ್ 8 lakhs ರೂಪೀಸ್ ಹೇಳ್ತಾ ಇದೀನಿ ಸರ್. 8 ಲಕ್ಷ. 8 ಲಕ್ಷ. ಹೌದು 16 lakhs ವರೆಗೂ ಇದೆ ನನ್ನಲ್ಲಿ ಗಾಡಿಗಳು. 16 lakhs 70 lakhs ಗಾಡಿ ಇದೆ. ಅಷ್ಟೇ ಅಲ್ಲ, ಹೈ ಬಡ್ಜೆಟ್ಗಳು ವೆಹಿಕಲ್ ಕೂಡ ಇದೆ. ಕಾರ್ ಬಿಡಿ ಸರ್, ಆಲ್ಟೋ ನಿಮ್ಗೆ 1.5 ಲಕ್ಷಕ್ಕೂ ಸಿಕ್ಕುತ್ತೆ. 8 ಲಕ್ಷಕ್ಕೆ 8 lakh ರೂಪೀಸ್. ಅದ್ರ ರೀತಿ ಕ್ರೇಜ್ ಏನಿದೆ ಅಂದ್ರೆ ಜನ ಸಿಕ್ಕಿದ್ರೆ ಸಾಕು, ತುಂಬಾ ಡಿಮಾಂಡ್ ಇದೆ. 2018 ಮಾಡಲು ಡಾಮಿನರ್ 400. 2017 ಮಾಡಲು, ಸಿಂಗಲ್ ಓನರ್, 2017ನೇ ಮಾಡಲು, 400cc. ತುಂಬಾ ನೀಟ್ ಇದೆ ಗಾಡಿ. ನಿಮ್ಗೆ 1,35,000 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಮಾಡುವ. 1,35,000ಕ್ಕೆ 2017 ಮಾಡಲು 400cc ಸಿಗ್ತಾ ಇದೆ. ಅದೇ ರೀತಿ ಆ ಕಲರ್ ಬೇಡ, ಇನ್ನು ಗ್ರೀನ್ ಅಲ್ಲಿ ಬೇಕು ಅಂದ್ರೆ ಅಲ್ಲೂ 2 ಬೈಕ್ಗಳು ಇದಾವೆ. ಡಾಮಿನರ್ 400cc 2020 ಮಾಡಲು, 2020 ಮಾಡಲು, ಸಿಂಗಲ್ ಓನರು, ಶೋರೂಮ್ ಕಂಡೀಷನ್ ಇದೆ ಗಾಡಿ. ನಿಮ್ಗೆ 1,65,000 ರೂಪೀಸ್ ಕೊಡ್ತೀನಿ. 1,65,000 ರೂಪಾಯಿಗೆ ಫೈನಲ್ ಕೊಡ್ತೀನಿ. ನೆಕ್ಸ್ಟ್ ಇದು 2023 ಮಾಡಲು, 2023 ಮಾಡಲು, ಸಿಂಗಲ್ ಓನರ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ ಇದು. ಯಾಕಂದ್ರೆ ನಮ್ಮಲ್ಲೇ ತಗೊಳಿದ್ರು ಕಸ್ಟಮರ್. ಮ್ಯಾರೇಜ್ ದುಡ್ಡಕ್ಕೋಸ್ಕರ ಬಂದ್ ಮಾಡಿ ಪಾಪ ಅವ್ರು ನೋಡಿದ್ರೆ ಅವ್ರಿಗೆ ಕೆಟ್ಟದಾಗ ಕಾಣ್ಬಾರ್ದು, ಅದಕ್ಕೆ ಒಂಥರ ಹೆಸಿಟೇಟ್ ಆಗ್ತಾ ಇದ್ದೀನಿ. ಸಿಂಗಲ್ ಓನರ್ ಇತ್ತು ಗಾಡಿ, ಮೊನ್ನೆ ಸೆಕೆಂಡ್ ಓನರ್ ಆಗಿತ್ತು. 1,60,000 ರೂಪೀಸ್ಗೆ ಫೈನಲ್ ಆಗುತ್ತೆ. 1,65,000. 1 ಲಕ್ಷ. ವೇಟ್ 2,10,000 ಸರ್. ಸಾರಿ, ಕಟ್ ಮಾಡಿ. 1,60,000. ಇಲ್ಲ 2,10,000. ಹೌದು ಬೇಡ ಸರ್, ಮಿಸ್ಟೇಕ್ ಆಗಿದೆ. 2,23 ಮಾಡಲು 2,10,000 ಆಗುತ್ತೆ ಅಷ್ಟೇ. 2023 ಮಾಡಲೇಬೇಕು. ಸೆಕೆಂಡ್ ಓನರ್ ಇರಬೇಕು. ಅದು ಕೇವಲ 15,000 ಕಿಲೋಮೀಟರ್ ಓಡಿರ್ತಕ್ಕಂಥ ಡಾಮಿನರ್ 400cc, 2,10,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡೋಣ, ಹೆಚ್ಚು ಕಮ್ಮಿ ಮಾಡೋಣ ಅಲ್ವಾ ಸರ್? ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇಲ್ಲಿ ಜಾವಾ ಇದೆ, KTM RC 200 ಕೂಡ ಇದಾವೆ. ಜಾವಾ ಸರ್ ಡೀಟೇಲ್ಸ್? ಜಾವಾ ಬಾಬರ್ ಇದು. ಜಾವಾ ಬಾಬರ್ ಇದು 2023 ಮಾಡಲು. ಜಾವಾ ಬಾಬರ್ 2023 ಮಾಡಲು. ಜಾವಾ ಬಾಬರ್ 42 ನಿಮ್ಗೆ 2023 ಮಾಡಲು 2,10,000 ರೂಪೀಸ್ಗೆ ಮಾಡ್ಕೊಡೋಣ. 2,10,000ಕ್ಕೆ 2023ನೇ ಮಾಡಲು. 23 ಮಾಡಲು. ಹೌದು, ಜಾವಾ ಬಾಬರ್. ಒಂದು ಸಣ್ಣ ಪುಟ್ಟ ಗೆರೆ ಇಲ್ಲ, ಸ್ಕ್ರಾಚಸ್ ಇಲ್ಲ, ಬಿದ್ದಿದ್ದು ಎದ್ದಿದ್ದು ಎಂತದಿಲ್ಲ. ಟೈರ್ ಕಂಡೀಷನ್ ನೋಡಬಹುದು, ಬ್ರಾಂಡ್ ನ್ಯೂ ಟೈರ್ ಕೂಡ ಇದೆ. ಎಷ್ಟು ಓಡಿದೆ ಸರ್ ಗಾಡಿ ಇದು? 5,000 ಓಡಿದೆ. 5,000 ಕಿಲೋಮೀಟರ್. 5,000 ಕಿಲೋಮೀಟರ್ ಓಡಿದೆ. ಓಕೆ, ಇದಿರೋದು ಈ ತರನೇ ಇಲ್ಲ, ಕ್ಯಾರರ್ ಫಿಟ್ ಮಾಡಿದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್. ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಗಾರ್ಡ್ಸ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್. ಓಕೆ, ಸೂಪರ್. 2,10,000 ಸ್ಲೈಟ್ಲಿ ನೆಗೋಷಿಯಬಲ್, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಅಷ್ಟೇ. ಅದೇ ರೀತಿ RC 200 2022 2022 ಮಾಡಲು. ಹೌದು, 2022 ಮಾಡಲು. ನಿಮ್ಗೆ ಮಾರ್ಕೆಟ್ ಅಲ್ಲಿ 2,00,000, 215, 210 ಆ ತರ ನಡೀತಾ ಇದೆ. 190ಗೆ ಕೊಡ್ತೀನಿ. 1,90,000 ರೂಪಾಯಿಗೆ 2022ನೇ ಮಾಡಲು. 22 ಮಾಡಲು. 2 ಗಾಡಿ ಇದೆ. ಹೌದು, ಯಾವ್ದಾದ್ರು ತಗೊಳ್ಳಿ ಅಷ್ಟೇ.
ಸರ್ ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಹೋಂಡಾದಲ್ಲಿ ಐನೆಸ್ ಇದೆ, R15 ಇದೆ, ಹೀರೋ ಸ್ಪ್ಲೆಂಡರ್ ಬರವರ ಬಂದೂರು ಕೂಡ ಇದೆ. ಹೌದು ಹೌದು ಸರ್ ಹೋಂಡಾ ಐನೆಸ್ 2021 ಮಾಡಲು 3 ಗಾಡಿ ಇದೆ, ಎಲ್ಲ ಕಮ್ಮಿ ಓಡಿರೋ ಗಾಡಿ ಇದೆ. ಬೇರೆ 3 ಇದಾವ, ಐನೆಸ್ 3 ಗಾಡಿ ಇಲ್ಲವೆ, ಇಲ್ಲೇ ಇದಾವಲ್ಲ ಇಲ್ಲಿ ಪಕ್ಕದಲ್ಲಿ. ಎಲ್ಲ ಅಲ್ಲೇ ಇಕ್ಕಕ್ಕಾಗಲ್ಲ, ಮನೇಲಿ ಇದೆ. ಎಲ್ಲ ಇಲ್ಲೇ ಇಕ್ಕಕ್ಕಾಗಲ್ಲ, ಮನೇಲಿ ಇದೆ, ಹೊರಗಡೆ ಇದೆ. ಹೊರಗಡೆ ಸೇಮ್ ಕಲರ್ ಗಾಡಿಗಳು, ಸೇಮ್ ಕಲರ್ 2021 ಮಾಡಲ್ ಗಾಡಿಗಳು. ಬೇರೆ 9,000 ಕಿಲೋಮೀಟರ್ ಓಡಿದೆ. 21 ಮಾಡಲು 9,000 ಕಿಲೋಮೀಟರ್ ಓಡಿದೆ. ಹೌದು ಹೌದು, 1,75,000, 1,75,000 rupees. 1,75,000ಕ್ಕೆ ಐನೆಸ್ ನೋಡಿ. ಟೈರು ಸ್ಕ್ರಾಚಸ್, ಟೈರ್ಗಳು ನೋಡ್ಕೊಳ್ಳಿ, ಹೊಸ ಟೈರ್ ನೋಡ್ತಾ ಇದ್ವಿ ಮಡ್ಗಾರ್ಡ್ ಮೆಟಲ್ ಅಲ್ಲಿ ಸಿಗುತ್ತೆ ಅಂತ. ನೋಡಿ ಐನೆಸ್ ಅಲ್ಲಿ ಕೊಟ್ಟಿದ್ದಾನೆ, ಮಡ್ಗಾರ್ಡ್ ಸ್ಟೀಲ್ ಅಲ್ಲಿ. ಸರ್ ಎರಡು ಡಿಸ್ಕ್ ವಿತ್ ABS ಬರುತ್ತೆ ಸರ್. ABS ಹೌದು, ಎರಡು ABS ಬರುತ್ತೆ. ಮೆಟಲ್ ಅಲ್ಲೇ ಇರಬೇಕು ನನ್ನ ಗಾಡಿ. ಎನ್ಫೀಲ್ಡ್ ತರ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರೋ ಹೋಂಡಾ ಬ್ರ್ಯಾಂಡ್ ಅಲ್ಲಿ ಒಂದು ಐನೆಸ್ಗೆ ಹೋಗ್ಬೋದು. ಎಷ್ಟು CC ಗಾಡಿ ಇದು? 350 ಹೋಂಡಾ ಐನೆಸ್ 1,75,000, 1,75,000 ರೂಪಾಯಿ. ಅದೇ ರೀತಿ R15 2021 ಮಾಡಲು 35,000 ಕಿಲೋಮೀಟರ್ ಓಡಿದೆ, 35,000 ಕಿಲೋಮೀಟರ್ ಮಾತ್ರ ಓಡಿದೆ. 1,60,000 ಹೇಳ್ತಾ ಇದ್ದೀನಿ. 1,60,000ಕ್ಕೆ 2021 ಮಾಡಲು 35,000 ಕಿಲೋಮೀಟರ್ ಓಡಿರ್ತಕ್ಕಂಥ ಸಿಂಗಲ್ ಓನರ್ R15 ಸಿಗ್ತಾ ಇದೆ. ಆ ರೀತಿ ಯಾರೆಲ್ಲ ಸ್ಪ್ಲೆಂಡರ್ ಪ್ಲಸ್ ಬೇಕು ನನಗೆ ಅಂತಕ್ಕಂಥವ್ರು ಸ್ಪ್ಲೆಂಡರ್ ಪ್ಲಸ್ ಕೂಡ ಇದೆ. ಸರ್ ಏನ್ ಡೀಟೇಲ್ಸ್ ಅದು? 2020 ಮಾಡಲು ಬಡವರ ಬಂದು 60 ಕಿಲೋಮೀಟರ್ ಬರೋ ಗಾಡಿ ಅಷ್ಟೇ. ಹೌದು, ದುಡ್ಡಿಲ್ಲ, ತಿನ್ಬೋದು, ಕಡಲೆ ತಿನ್ಬೋದು. ಹೌದು, ಹಳ್ಳಿ ಜನಗಳು ಸ್ಪ್ಲೆಂಡರ್ ತಗೊಳ್ಳೋದು ಅವರು. ಸ್ಪ್ಲೆಂಡರ್ ಏನಕ್ಕಂದ್ರೆ ಮೈಲೇಜ್ ಬರುತ್ತೆ, ಅವ್ರಿಗೆ ಸ್ಪೀಡು ಸಾಕು, ಮತ್ತೆ ಸ್ಪೇರ್ ಪಾರ್ಟ್ಸ್ ರೀಸನೇಬಲ್ ಇರುತ್ತೆ. ಎಲ್ಲೋದ್ರು ಮೆಕ್ಯಾನಿಕ್ ರೆಡಿ ಮಾಡ್ತಾನೆ. ಅದಕ್ಕೆ ಹಳ್ಳಿ ಜನ ಆ ಗಾಡಿ ಲೈಕ್ ಮಾಡ್ತಾರೆ. ನಾವೊಂದು 55 ಬಂದ್ರೆ ಕೊಡೋಣ. 55,000ಕ್ಕೆ ಹೀರೋ ಸ್ಪ್ಲೆಂಡರ್ ಪ್ಲಸ್ 2020 ಮಾಡಲು 4 ವರ್ಷದ ಗಾಡಿ. ಎಷ್ಟು ಹೇಳ್ತಾ ಇದ್ರೆ ರೇಟ್ ಫೈನಲ್ ಆಗಿ? ಒಂದು 55,000. ಅದನ್ನೇ ಹೇಳಿದ್ರಿ, ಮತ್ತೊಂದು ಸ್ವಲ್ಪ 55,000 ಅಷ್ಟೇ. 55,000 ಆಂಟೇಬಲ್ ಬನ್ನಿ, ಇನ್ನು ಕಮ್ಮಿ ಮಾಡ್ಕೊಡಿ. ಇಲ್ಲಮ್ಮ, ಇದು ಮೈಲೇಜ್ ಗಾಡಿಗಳು ಇದೆಲ್ಲ, ಜಾಸ್ತಿ ಬೆಲೆ ಹೇಳಿದ್ರೆ ಜನ ಬರಲ್ಲ, ಕಮ್ಮಿ ಮಾಡ್ರೆ ನಾವಿರಲ್ಲ ಅಷ್ಟೇ. ಒಟ್ನಲ್ಲಿ ಆ ಪ್ರೈಸು ಬನ್ನಿ ಹೆಚ್ಚು ಕಮ್ಮಿ ಆಗುತ್ತೆ. ಮಾಡುವ ನೆಕ್ಸ್ಟ್ ವೆಹಿಕಲ್ ಏಥರ್ 2021 2021 ಮಾಡಲು ಏಥರ್ ಗಾಡಿ ನಿಮ್ಗೆ ಒಂದು 1,05,000 ಕೊಡ್ತೀನಿ. 1,05,000 ಕೊಡ್ತೀನಿ. 15,000 15,000 ಹೊಡಿದೆ. ನೋಡಿ, ಎಲೆಕ್ಟ್ರಿಕ್ ಸ್ಕೂಟರ್ ಬೇಕಂದ್ರೆ ಅದಕ್ಕೂ ಕೂಡ MS ಕಾರ್ ಲಿಂಕಿಗೆ ಬರ್ಬೋದು ನೀವು. ನೋಡಿ 2021 ಮಾಡಲು EV ಏಥರ್ ಯಾರಿಗಾದ್ರೂ ಬೇಕು ಅಂದ್ರೆ 15,000 ಕಿಲೋಮೀಟರ್ ಹೊಡಿರ್ತಕ್ಕಂಥ ಸಿಂಗಲ್ ಓನರ್ 1,65,000 ಸರ್. 5,000 1,05,000 ಡನ್ ಇಲ್ಲ. 1,00,000 ಡನ್ ಆಗುತ್ತೆ. ಮಾಡುವ ಅದ್ರ ಮೇಲೆ ಇನ್ನೂ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದು MVP ಕನ್ನಡನ ಮಾಡೋಣ, ಹೆಚ್ಚಿಗೆ ಮಾಡೋಣ. ಕಮಿಷನ್ ಎಂತದಿಲ್ಲ ಅಣ್ಣ. ಅದೇ ರೀತಿ TVS ಬ್ರ್ಯಾಂಡ್ ಅಲ್ಲಿ ಬೇಕು, iQube ಬೇಕು ಅಂತಕ್ಕಂಥವ್ರಿಗೆ 3 ಗಾಡಿ ಇದೆ. ಇದ್ರ ಡೀಟೇಲ್ಸ್ ಎಲ್ಲ 2021 ಮಾಡಲು 3 2021 ಮಾಡಲು 85,000 85,000 3 ಕೂಡ TVS iQube 2021 ಮಾಡಲು. ಹೌದು, ಬೇರೆ 11,000 ಕಿಲೋಮೀಟರ್ ಓಡಿರೋ ಗಾಡಿಗಳು ಇದು ಎಲ್ಲ. ಬೇರೆ 11,000 ನೋಡಿದೆ ಎಲ್ಲ ಗಾಡಿಗಳು. 11,000 ಕಿಲೋಮೀಟರ್ ಓಡಿದೆ. ಎಲೆಕ್ಟ್ರಿಕ್ ಸ್ಕೂಟರ್ ಆಯ್ತು ಸರ್, ಇಲ್ಲೆಲ್ಲ ಮುಗಿಸಿದ್ವಿ. ಒಳಗೊಂದ್ ಸ್ವಲ್ಪ ಮುಗಿಸ್ಕೊಂಡ್ಬಿಡಮ್ನಿ. ಇದಾದ ನಂತರ ಅಲ್ಲಿ ನೋಡಿ ಲೆಫ್ಟ್ ಸೈಡ್ ಅಲ್ಲೂ ಕೂಡ ಗಾಡಿಗಳು ಕಾಣ್ತಾ ಇರ್ಬೇಕು. ರೈಟ್ ಸೈಡ್ ಅಲ್ಲೂ ಕೂಡ ಗಾಡಿಗಳು ಇದಾವೆ, ಅದ್ರದ್ದು ಡೀಟೇಲ್ಸ್ ಹೇಳೋಣ. ಅದಕ್ಕಿಂತ ಮುಂಚೆ ಒಳಗಡೆ ಮುಗಿಸ್ಬಿಡೋಣ. ಸರ್ ಯಾವ್ಯಾವ್ದಿದೆ? ಇಂಟರ್ಸೆಪ್ಟರ್ ಇದೆ, ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ ಯಾರಿಗಾದ್ರೂ ಬೇಕು ಅಂದ್ರೆ 2 ಗಾಡಿಗಳು ಇದಾವೆ. 2 ಬಿಟ್ಟು ಇನ್ನೂ ಇದಾವೆ ಸರ್? ಇಲ್ಲ, ಎರಡೇ ಇರೋದು. ಏನ್ ಡೀಟೇಲ್ಸ್? 2022 ಮಾಡಲು ಸಿಂಗಲ್ ಓನರು 2,85,000 ಆಗುತ್ತೆ. 2,85,000ಕ್ಕೆ 2022 ಮಾಡಲು ಸಿಂಗಲ್ ಓನರ್ ಇಂಟರ್ಸೆಪ್ಟರ್ 650cc ರಾಯಲ್ ಎನ್ಫೀಲ್ಡ್ ಅಲ್ಲಿ ಯಾರಿಗಾದ್ರೂ ಬೇಕು ಅಂದ್ರೆ, ಇಂಟರ್ಸೆಪ್ಟರ್ ಬೇಕಂದ್ರೆ ಏನ್ ರೇಟ್ ಹೇಳ್ತಾ ಇದ್ರ ಫೈನಲ್ ಆಗಿ? 2,85,000 ರೂಪಾಯಿ ಫೈನಲ್ ಆಗುತ್ತೆ. ಹೌದು, ಬಜಾರ್ 3 lakhs ಮೇಲೆ ಇದೆ. 1,80,000 ಇನ್ನು ಹೆಚ್ಚು ಕಮ್ಮಿ 85,000 ಹೇಳಿದ್ದು. ಆಯ್ತು, ಬರ್ಲಿ, ಆಮೇಲೆ ಫ್ಯಾಗ್ ಲ್ಯಾಂಪ್ ಇದೆ, ಎಲ್ಲ ಫಿಟ್ಟಿಂಗ್ಸ್ ಇರುತ್ತೆ. ಹೌದು, ತಗೊಳ್ಳಿ, ಎಂತಾದ್ರು ಮಾಡಂಗಿಲ್ಲ. ನೋಡಿ, ಮೊಬೈಲ್ ಹೋಲ್ಡರ್ ಸಮೇತ ಎಲ್ಲ ಇದೆ. ಓಕೆ, ಅದೇ ರೀತಿ ಕಲರ್ ಅಲ್ಲಿ ಬೇಕು ಅಂತಕ್ಕಂಥವ್ರು ಇಂಟರ್ಸೆಪ್ಟರ್ ಕ್ರೋಮ್ ಸಿಕ್ಕಲ್ಲ. ಕಸ್ಟಮರ್ ಒಂದ್ ವರ್ಷ ಬುಕ್ ಮಾಡ್ಬೇಕು, ಕಾಯ್ಬೇಕು. ಕಸ್ಟಮರ್ ಕಾಯ್ಬೇಕು, ಬುಕ್ ಮಾಡಿ 1 ವರ್ಷ ಕಾಯ್ಬೇಕು. ಕ್ರೋಮ್ ಬೇಕಂದ್ರೆ ಬುಕ್ ಮಾಡಿ ಕೊಡ್ತಾರೆ, 1 ವರ್ಷ ಓಡಿಸ್ತಾರೆ, ಓಡಾಡ್ತಾರೆ. ಹೌದು. 2019 ಮಾಡಲು ಕ್ರೋಮ್, ಅದು ಕ್ರೋಮ್ಗೆ ಬುಕಿಂಗ್ ಮಾಡ್ಬೇಕು. 1 ವರ್ಷ ಬುಕಿಂಗ್ ಮಾಡ್ಬೇಕು. ಬುಕಿಂಗ್ ಮಾಡಂಗಿಲ್ಲ. ಬುಕ್ ಮಾಡಿದ್ರೆ 1 ವರ್ಷ ಬಿಟ್ಟು ಗಾಡಿ ಸಿಗುತ್ತೆ. ಸಿಕ್ಕುತ್ತೆ. ನಮ್ಮಲ್ಲಿ ಬುಕಿಂಗ್ ಇಲ್ಲ, ಸ್ಟಾಕ್ ಇದೆ.
ಹಾಟ್ ಕೇಕ್ ಓನ್ ಇಂದ ತೆಗಿಬೇಕಷ್ಟೇ. ಹಾಟ್ ಕೇಕ್ ಅದು ಪೋಲೋಗ್ ಅಂತೀವಿ ಹಾಟ್ ಕೇಕ್ ಅಂತ. ಹೌದು 2019 ಮಾಡಲು 2,55,000 2,55,000 ರೂಪಾಯಿ ನೋಡಿ. 2,55,000ಕ್ಕೆ ಕ್ರೋಮ್ ಫಿನಿಶ್ ಆಗಿರ್ತಕ್ಕಂಥ ರಾಯಲ್ ಎನ್ಫೀಲ್ಡ್ ಥಂಡರ್ ಬರ್ಡ್ 650cc ಕೂಡ ಇದೆ. ಹಾಗೆ 22 ಇಂಟರ್ಸೆಪ್ಟರ್ ಕೆಲವೊಂದು ಟೈಮ್ ಮಿಸ್ಟೇಕ್ ಆಗುತ್ತಲ್ಲ ನಿಮ್ಗೆ, ಅದೇ ತರ ಹಂಗೆ ಲೈವ್ ಹೋಗುತ್ತೆ ನೋಡ್ತಾ ಇದ್ದೀರಾ. 2019 ಮಾಡಲು ಅದು ಕೂಡ ಇದೆ. 2,55,000 ಸರ್. ಎಸ್, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡೋಣ. ಬೇರೆ 5,000 ಹೊಡಿರೋದು ಮಾಡ್ತೀನಿ ಆಯ್ತು, ಮಾಡಲ್ಲ ಮಾಡ್ತೀನಿ. ಆಮೇಲೆ ಹೊಸ ಗಾಡಿಯಿಂದ ಕಮ್ಮಿ ಇದ್ರೆ ದಯವಿಟ್ಟು ತಗೊಂಡೋಗ್ಬೇಡಿ. ಹೊಸ ಗಾಡಿ ಕಂಡೀಷನ್ ಇದೆ ಗಾಡಿ, ಅಂದ್ರೆ ಆತರ ಹೊಸ ಗಾಡಿ ತರನೇ ಇದೆ ಅಂತ ಹೇಳ್ತಾ ಇದ್ದೀರಾ. ರೈಡರ್ ಸ್ಟೋರ್ ಸೈಲೆನ್ಸರ್ ಹಾಕಿದ್ದಾರೆ ಅವರು. ಆಫ್ಟರ್ ಮಾರ್ಕೆಟ್ ಹೌದು, ಓಕೆ, ನೋಡ್ಕೋಬಹುದು. ಅದೇ ರೀತಿ ಯಾರೆಲ್ಲ ಎಕ್ಸ್ಪಲ್ಸ್ ಬೇಕು ಅಂತ ನೋಡ್ತಾ ಇದ್ರು ಹೀರೋದಲ್ಲಿ, ನನಗೆ ಹಿಮಾಲಯ ತಗೊಳಕ್ಕಾಗಲ್ಲ, ಎಕ್ಸ್ಪಲ್ಸ್ ಬೇಕು ಅಂತಕ್ಕಂಥವ್ರು ಎಕ್ಸ್ಪಲ್ಸ್ 200 ಕೂಡ ಇದೆ. ಎಕ್ಸ್ಪಲ್ಸ್ 200 2021 ಮಾಡಲು 1,25,000 ರೂಪಾಯಿ ಹೇಳ್ತಾ ಇದೀನಿ. ಹೆಚ್ಚು ಕಮ್ಮಿ ಮಾಡೋಣ. 1,25,000 22 ಮಾಡಲು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡಿನ. ಕಂಪನಿ ಮೇಂಟೈನ್ ಇರೋದು, ಕಂಪ್ನಿ ಟ್ಯಾಗು ಹಂಗೆ ಇದೆ. ಕಂಪ್ನಿ ಟ್ಯಾಗು ಹಂಗೆ ಇದೆ. ಏನ್ ಕಿಲೋಮೀಟರ್ ಹೊಡಿದು, ಏನ್ ಸರ್ವಿಸ್ ಮಾಡಿದ್ದು ಎಲ್ಲ ರೆಕಾರ್ಡ್ಸ್ ಸಿಗುತ್ತೆ ಅದ್ರದ್ದು. ಅದು ಬಿಟ್ಟು ಇನ್ನೂ ಗಾಡಿಗಳಿದಾವೆ. ಇನ್ನೊಂದು ಟ್ರಂಪ್ ಇದೆ, ರಾಯಲ್ ಎನ್ಫೀಲ್ಡ್ ಕೂಡ ಇದೆ, ಆಕ್ಟಿವಾ ಕೂಡ ಇದೆ, ಇನ್ನೊಂದು BMW ಇದೆ ಸರ್. ಪಟಪಟ ಅಂತ ಹೇಳಿ ಸರ್. ನಿಂಜಾ ಕೂಡ ಇದೆ. ಮಾಡೋಣ ಸರ್. ನಿಂಜಾ 2019 ಮಾಡಲು 2,40,000 2,40,000 ರೂಪಾಯಿಗೆ ನಿಂಜಾ. ಎಷ್ಟು ಸಿಸಿ ಗಾಡಿ ಇದು? 300cc 300cc ಗಾಡಿ. ಯಾವ ಮಾಡಲ್ ಅಂದ್ರೆ 38,000 ಕಿಲೋಮೀಟರ್ ಓಡಿದೆ. 2019 ಮಾಡಲು 2019 ನೋಡ್ತಾ ಇರಬಹುದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ನಿಂಜಾ ಸ್ಪೋರ್ಟ್ಸ್ ಬೈಕ್ ಬೇಕು, ಒಂದು ರೈಡಿಂಗ್ ಹೋಗೋದಕ್ಕೆ ಬೇಕು ಅಂತಕ್ಕಂಥವ್ರಿಗೆ 2019 ಮಾಡಲು ಕೇವಲ 38,000 ಕಿಲೋಮೀಟರ್ ಓಡಿರ್ತಕ್ಕಂಥ ಗಾಡಿ. ಎಷ್ಟು ಹೇಳ್ತಾ ಇದ್ರೆ 2,40,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡುವ ಹೆಚ್ಚು ಮಾಡೋಣ. ಅದೇ ರೀತಿ ನೆಕ್ಸ್ಟ್ ವೇಕಲ್ ನಿಂಜಾ ಆ ಕಲರ್ ಬೇಡ, ನನಗೆ ಗ್ರೀನ್ ಅಲ್ಲಿ ಬೇಕು ಅಂದ್ರೆ ಗ್ರೀನ್ ಕೂಡ ಇದೆ. ಗ್ರೀನ್ ನಿಂಜಾ ಅಂದ ತಕ್ಷಣ ಮೈಂಡ್ ಅಲ್ಲಿ ಬರೋದೇ ಗ್ರೀನೇ ಸರ್. ಹೌದು, ಅದ್ರಲ್ಲಿ ಏನಂದ್ರೆ 2019 ಮಾಡಲ್ ಗಾಡಿ, ಸೇಮ್ ಮಾಡಲ್ ಗಾಡಿ. ಯಾಕೆ ಬರುತ್ತೆ ಸರ್ ಗ್ರೀನ್? ಅಷ್ಟು ಸೇಲ್ ಆಗಿದೆ. ಹೌದು, ಅಷ್ಟು ನಿಂಜಾಗಳು ಸೇಮ್ ಆಗಿದೆ. ಸ್ಟಾರ್ಟಿಂಗ್ ಇಂಟ್ರೊಡ್ಯೂಸ್ ಮಾಡಿದೆ ನಿಂಜಾ ಗ್ರೀನ್. ಹೌದು. ಆಮೇಲೆ ಇದು 2,27,900 ಓಡಿದೆ. 27,900 ಕಿಲೋಮೀಟರ್ ಓಡಿದೆ. 240 ಹೇಳ್ತಾ ಇದೀನಿ. 2,40,000 ಇದನ್ನ ತಗೊಳ್ಳಿ. 2,40,000 ಕರೆಕ್ಟ್. ಇದು 19 ಮಾಡಲು, ಅದು 19 ಮಾಡಲು. ಇದು ಟ್ರೆಂಡಿಂಗ್ ಕಲರ್, ನಾರ್ಮಲ್ ಕಲರ್ ರೈಸ್ ಅಲ್ವಾ? ಅದನ್ನು ಕಲರ್ ಹುಡುಕ್ತಾ ಇದ್ದಾರೆ ಸರ್. ಹೊಸ ಕಲರ್ ಲಾಂಚ್ ಮಾಡಿರೋದು ಅದು ಕಲರ್ಗಳು. ನೆಕ್ಸ್ಟ್ ವೆಹಿಕಲ್ ಅಡ್ವೆಂಚರ್ 390 ಅಡ್ವೆಂಚರ್ ಅಷ್ಟೇ. 2022 ಮಾಡಲು ಬೇರೆ 33,000 ಓಡಿದೆ. ನೋಡಿ, ಬ್ಯಾಡ್ ಆಫ್ಟರ್ ಮಾರ್ಕೆಟ್ ಫಿಟ್ಟಿಂಗ್ಸ್ ಫಿಟ್ಟಿಂಗ್ಸ್ ಇದೆ. ಬೇರೆ ಫಿಟ್ಟಿಂಗ್ ಮಾಡಕ್ ನಿಮ್ಗೆ 40,000 ಬೇಕು. ಅಲ್ಲಿ ನೋಡಿ, ಮೊಬೈಲ್ ಹೋಲ್ಡರ್ ಯಾವ ತರ ಹಾಕಿದ್ದಾರೆ ಅವರು. ಮೊಬೈಲ್ ಹೋಲ್ಡರ್ ಮಳೆ ಬಂದ್ರೆ ಏನಾಗಬಾರ್ದು, ಎಂತಾದ್ರು ಆಗ್ಬಾರ್ದು. ಆಲ್ ರೌಂಡ್ ಫಿಟ್ಟಿಂಗ್ಗಳು, ಟೂರಿಂಗ್ ಕಿಟ್, ಹ್ಯಾಂಡ್ ನೆಕ್ಕಲ್ ಕವರ್ಸ್, ಮತ್ತೆ ಫ್ಯಾಗ್ ಲ್ಯಾಂಪ್, ಕಂಪ್ಲೀಟ್ ಫಿಟ್ಟಿಂಗ್ಸ್ ಇದೆ ಗಾಡಿನಲ್ಲಿ ಅಷ್ಟೇ. ತಗೊಂಡೋಗಿ ಮಾರ್ಕೆಟ್ ಇದೆಲ್ಲ ಫಿಟ್ಟಿಂಗ್ ಮಾಡಕ್ ಹೋದ್ರೆ 30,000-40,000 ರೂಪಾಯಿ ಹೋಗ್ಬಿಡುತ್ತೆ ಅಷ್ಟೇ. ಯಾವ ಕಡೆ ಹೋಗ್ತೀರಾ? ಕಾಶ್ಮೀರ ಹೋಗ್ತೀರಾ? ಯಾವ ಕಡೆ ಹೋಗ್ತೀರಾ? ಯಾವ ಇಲ್ಲ ತುಸ್ತೀರಾ? ನೀವೆಲ್ಲಾದ್ರೂ ಹೋಗಿ ಅಷ್ಟೇ. ಇದು ಅಡ್ವೆಂಚರ್ ಆರಾಮಾಗಿ ನೀವು ಹಿಮಾಲಯ ಇದಕ್ಕೆ ಹೋಗ್ತೇನೆ, ಬೆಟ್ಟಕ್ಕೆ ಹೋಗ್ತೇನೆ ಅಂದ್ರೆ ಹೋಗ್ಬೋದು. ಹೋಗ್ತಾರೆ ಸರ್, ಹೋಗ್ತಾರೆ. ಗಾಡಿಗಳನ್ನ ಅದಕ್ಕೆ ಚೂಸ್ ಹೋಗ್ತಾರೆ. ಹೆಲ್ಮೆಟ್, ಕ್ಯಾಮ್ರಾ ಹಾಕೊಂಡು ಗೋಪ್ರೋ ಎಷ್ಟೋ ವಿಡಿಯೋಗಳು ನೋಡಿದೀವಲ್ವಾ. ಸೊ ಒನ್ ಆಫ್ ದಿ ಬೆಸ್ಟ್ ಗಾಡಿ. ಅಂಡ್ ಏನಂದ್ರೆ ಮೈಲೇಜ್ ಬಗ್ಗೆ ಥಿಂಕ್ ಮಾಡಲ್ಲ ಈ ತರ ಗಾಡಿಗಳು ತಗೊಂತಕ್ಕಂಥ. ಏನ್ ರೇಟ್ ಹೇಳ್ತಾ ಇದ್ದೀರಾ? 3,30,000 ರೂಪೀಸ್ ಕೊಡೋಣ. 3,30,000ಕ್ಕೆ 33,000 ಕಿಲೋಮೀಟರ್ ಓಡಿರ್ತಕ್ಕಂಥ 2022 ಮಾಡಲು KTM ಅಡ್ವೆಂಚರ್ ಅಲ್ವಾ? 390 ಅಡ್ವೆಂಚರ್ 390cc. ಹೌದು, KTM ಅಲ್ಲಿ ಇದೆ ಟಾಪ್ ಅಲ್ವಾ? ಹಾಗೆ ನೆಕ್ಸ್ಟ್ ವೆಹಿಕಲ್ BMW 2021 ಮಾಡಲು 2020 ಮಾಡಲು ಬೇರೆ 5,000 ಓಡಿದೆ ಅದು ಗಾಡಿ. ಬರೀ 5,000? ಹೌದು. 2,70,000 ರೂಪೀಸ್ 2,70,000 ರೂಪೀಸ್ 2,70,000ಕ್ಕೆ 2021 ಮಾಡಲು 5,000 ಓಡಿರ್ತಕ್ಕಂಥ BMW ಸಿಗ್ತಾ ಇದೆ. ಇದು 370cc ನಾ ಸರ್? 310cc 310 R. ಓಕೆ. BMW 2,70,000 270. ಇಲ್ಲೇ ಇದೆಯಲ್ಲ? ಹೌದು, 2,70,000 2,70,000 ಸರ್. 400cc ಇದು 400cc ಟ್ರಾಂಪ್ ಸ್ಟ್ರೀಟ್ ಅಂತ ಬರುತ್ತೆ. ಟ್ರಾಂಪ್ ಸ್ಟ್ರೀಟ್ 400cc ತುಂಬಾ ನೀಟ್ ಇದೆ ಗಾಡಿ. ಹೊಸ ಗಾಡಿ ತರ ಇದೆ. ಏನಾದ್ರು ಫೀಲ್ ಆಯ್ತು ನಿಮಗೆ ಸೆಕೆಂಡ್ ಹ್ಯಾಂಡ್ ಗಾಡಿ ತರ ಕಾಣ್ತಾ ಇದೆ, ದಯವಿಟ್ಟು ತಗೊಂಡೋಗ್ಬೇಡಿ. ಸ್ವಲ್ಪ ಯೂಸ್ಡ್ ಬೈಕ್ ಅಂತ ಅನ್ನೋ ಫೀಲ್ ಆದ್ರೆ ದಯವಿಟ್ಟು ತಗೊಂಡ್ಬೇಡಿ. ಹೊಸ ಗಾಡಿ ತರ ಹೌದು, ಟೇಸ್ಟ್ ಗಾಡಿ ಇದು. ಹೊಸ ಗಾಡಿ ತರ ಇದೆ ಗಾಡಿ. 2023 6,300 ಕಿಲೋಮೀಟರ್ ಓಡಿದೆ. ಬರೀ 6,300 ಕಿಲೋಮೀಟರ್ ಓಡಿರ್ತಕ್ಕಂಥ ಗಾಡಿ ಸಿಗ್ತಾ ಇದೆ ನಿಮ್ಗೆ. ಇವನ್ ಟೈರ್ ಕಂಡೀಷನ್ ನೋಡ್ಕೊಳ್ಳಿ, ಸುತ್ತ ನೋಡ್ಕೊಳ್ಳಿ. ಸ್ಪೀಡ್ 400 ಅಂತ ಕೂಡ ಬ್ಯಾಡ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸರ್, ಏನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದೆಲ್ಲ?
ಸರ್ ಸ್ಪೋರ್ಟ್ಸ್ ಬೈಕ್ ಅಲ್ಲಿ ಯಾರು ಮೈಲೇಜ್ ಕ್ವೆಶ್ಚನ್ ಮಾಡಲ್ಲ, ಓಕೆ ಅಷ್ಟೇ, ಶೋಕಿ ಅಷ್ಟೇ ಬರುತ್ತೆ. ಅದು 30 ಕಿಲೋಮೀಟರ್ ಆರಾಮಾಗಿ ನೀವು ರೀಚ್ ಆಗ್ಬಹುದು ಅಲ್ವಾ? 30 ಕಿಲೋಮೀಟರ್ ಆರಾಮಾಗಿ ರೀಚ್ ಆಗುತ್ತೆ. ಓಕೆ, ಪೆಟ್ರೋಲ್ ಗಾಡಿ ಬೇಕು, ಒಂದು ಗಂತರ ಇರಬೇಕು ಅಂತಂದ್ರೆ 400cc. ಹೌದು, 400. ಇನ್ನು ಜಾಸ್ತಿ ಗಾಡಿ ಬೇಕಾ? 8 ಲಕ್ಷದ್ದು ಟ್ರಂಪ್ ಕೂಡ ಇದೆ ನಿಮ್ಮ ಹತ್ರ. ಟ್ರಂಪ್ ಇದೆ, ಸ್ಟ್ರೀಟ್ ಇದು ಇದೆ, ಅಡ್ವೆಂಚರ್ ಇದೆ, G900 ಇದೆ, ನಿಂಜಾ ಇದೆ, ಇದೆ ಅಲ್ಲ ಸರ್ ಎಲ್ಲ. ಅದು ಬಿಟ್ಟು ನಮ್ಗೆ ಯಾವ್ದು ಬೇಡ, ರಾಯಲ್ ಎನ್ಫೀಲ್ಡ್ ಹಂಟರ್ ಬೇಕು ನಮಗೆ 350cc ಹಂಟರ್. ಹೌದು ಬನ್ನಿ, ಸಿಂಗಲ್ ಓನರ್ ಗಾಡಿ 2023 ಗಾಡಿ ಇದು. 2023 ಗಾಡಿ ಶೋರೂಮ್ ಕಂಡೀಷನ್ ಇದೆ ಗಾಡಿ ಸರ್. 2023 ಮಾಡಲು ಹಂಟರ್ ಇದು, ಸಿಂಗಲ್ ಓನರ್ ಗಾಡಿ 2023 ಮಾಡಲು. ಏನ್ ರೇಟ್ ನಿಮ್ಗೆ ಆರಾಮಾಗಿ ಶೋರೂಮ್ ಕಂಡೀಷನ್ಗೆ, ಶೋರೂಮ್ ಬೆಲೆಗೆ ಇದಕ್ಕೆ ತುಂಬಾ ದೂರ ಇರುತ್ತೆ. 2,30,000 rupees, 2,30,000ಕ್ಕೆ ರಾಯಲ್ ಎನ್ಫೀಲ್ಡ್ ಹಂಟರ್ 350cc. ಇಲ್ಲ ಸಾರಿ, ಕನ್ಫ್ಯೂಸ್ ಆಗ್ಬಿಟ್ವಿ. 1,75,000 ಜಾಸ್ತಿ ಬೇಡಣ, 1,75,000. 1,75,000 1,75,000 1,75,000 ಅಷ್ಟೇ ಅಷ್ಟೇ. ಹೊಸ ಗಾಡಿ ತರ ಇದೆ, ಸಿಂಗಲ್ ಓನರ್ ಗಾಡಿ ಸರ್. ಪ್ರತಿ ಸರ್ನು ವಿಡಿಯೋ ಮಾಡಿರ್ತೀವಿ, ಆ ಕಡೆ ಒಂದ್ ಶೋರೂಮ್, ಇಲ್ಲೊಂದ್ ಸ್ವಲ್ಪ ಬೈಕ್ಗಳು ಇರ್ತಾವೆ, ಆ ಕಡೆನೂ ಬೈಕ್ಗಳು ನಿಂತಿರ್ತಾವೆ ಅಲ್ವಾ? ಮೇನ್ ರೋಡ್ ನಲ್ಲಿ ಇಷ್ಟು ದೊಡ್ಡ ಜಾಗದಲ್ಲಿ ಮಾಡ್ಬೇಕಂದ್ರೆ ಜಾಗ ಮಾಡೋಣ, ಮುಂದೆ ಮಾಡೋಣ. ಇವಾಗ ನೀವು ಯಾವಾಗ ನಾವು ಅಡ್ವರ್ಟೈಸ್ಮೆಂಟ್ ಇದು ಮಾಡ್ರಿ, ಕನ್ನಡ MVP ಕನ್ನಡದಲ್ಲಿ ಮಾಡಿದ್ವಿ, ಬೇರೆ ಗೂಗಲ್ ಎಲ್ಲ, ಅದರಿಂದ ಜನ ಬರೋದು ತುಂಬಾ ಜಾಸ್ತಿ ಆಗಿದೆ. ಆದ್ರೂ ನಾವು ಅದೇ ತರ ಸರ್ವಿಸು ಕೊಡ್ತಾ ಇದೀವಿ. ಮುಂದೆ ದೊಡ್ಡ ಜಾಗನು ಮಾಡಿ ಎಲ್ಲ ಒಂದು ರೂಫ್ ಕೆಳಗಡೆ ಬರೋ ತರ ಮಾಡೋಕೆ ಪ್ಲಾನ್ ಇದೆ ಅಷ್ಟೇ. ಮಾಡುವ, ಮುಂದೆ ಮಾಡುವ. ಯಮಹಾ FZ 2019 ಮಾಡಲು, 2019 ಮಾಡಲು, ಸಿಂಗಲ್ ಓನರ್ ಗಾಡಿ. 2019 ಇನ್ನೊಂದು 2019 ಮಾಡಲು, 2019 ಮಾಡಲು, ಸಿಂಗಲ್ ಓನರ್ ಗಾಡಿ. ಗಾಡಿ ಹೊಸ ಗಾಡಿ ತರ ಇದೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಪೂರ್ತಿ ಇದೆ. ಟೂರಿಂಗ್ ಕಿಟ್ ಇದೆ, ಬಾಕ್ಸ್ ಇದೆ, ಮತ್ತೆ ನಿಮ್ಗೆ ಮೊಬೈಲ್ ಇದೆ, ಹೋಲ್ಡರ್ ಇದೆ. ಹೌದು, ಕಂಪ್ಲೀಟ್ ಫಿಟ್ಟಿಂಗ್ಸ್ ಇದೆ ಗಾಡಿನಲ್ಲಿ. 95,000 ರೂಪಾಯಿ ಹೇಳ್ತಾ ಇದ್ದೀನಿ ಸರ್. 95,000ಕ್ಕೆ 2019 ಮಾಡಲು, 19 ಮಾಡಲು, ಸಿಂಗಲ್ ಓನರ್ FZ. ಹೌದು, ವರ್ಷನ್ 3 ಇದು, V3 ಇದು, ವರ್ಷನ್ 3. ಹೌದು, ಸಿಂಗಲ್ ಓನರ್ ಗಾಡಿ. ಆಯ್ತು, ಬನ್ನಿ ಮುಂದೆ. 90,000ಗೆ ಫೈನಲ್ ಮಾಡ್ಕೊಡ್ತೀನಿ. ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ, ಹೆಚ್ಚು ಮಾಡ್ಕೊಡೋಣ. ಥಂಡರ್ಬರ್ಡ್ 350cc ರಾಯಲ್ ಎನ್ಫೀಲ್ಡ್ ಥಂಡರ್ಬರ್ಡ್ 350 X ಇದು. X ಹೌದು, ಬೇರೆ 1,20,000 ಕೊಡೋಣ. 1,20,000 2018 ಹೌದು, ಸಿಂಗಲ್ ಓನರ್ ಗಾಡಿ, ರೀಸನೇಬಲ್ ಮಾಡ್ಕೊಡೋಣ ಬನ್ನಿ ಅಷ್ಟೇ. ಆಮೇಲೆ ರಾಯಲ್ ಎನ್ಫೀಲ್ಡ್ 500cc ರಾಯಲ್ ಎನ್ಫೀಲ್ಡ್ 500 ಕ್ಲಾಸಿಕ್ ನಿಮ್ಗೆ 1,30,000 ರೂಪೀಸ್ ಹೇಳ್ತಾ ಇದ್ದೀನಿ. 1,20,000 ರೂಪಾಯಿ ಕೊಡ್ತೀನಿ ಫೈನಲ್. 1,20,000ಕ್ಕೆ 2016 ಮಾಡಲ್ ಗಾಡಿ, 500cc. ಹೌದು, ಕ್ಲಾಸಿಕ್ 500. ಅದೇ ರೀತಿ ಬ್ಲಾಕ್ ಕಲರ್ ಆಗಿದೆ ಸರ್. ಬ್ಲಾಕ್ ಕಲರ್ 350 2021 ಮಾಡಲು. 2021 ಮಾಡಲು ನಿಮ್ಗೆ ಒಂದು 1,95,000 ರೂಪಾಯಿ ಮಾಡ್ಕೊಡ್ತೀನಿ. ನೋಡಿ, ಬಟನ್ ಟೈರ್ಸ್ ಹಂಗೆ ಇದೆ. ಬ್ರಾಂಡ್ ನ್ಯೂ ಏನು ಹೊಸದು ಹಾಕ್ಸಿರೋದ ಸರ್? ಬ್ರಾಂಡ್ ನ್ಯೂ ಹೊಸ ಟೈರ್ ಹಾಕಿರೋದಲ್ವಾ? ಹೌದು. 2021 ಮಾಡಲು, 21 ಮಾಡಲು ಗಾಡಿ. 2021 ಮಾಡಲು. ಏನ್ ರೇಟ್ ಹೇಳ್ತಾ ಇದ್ದೀರಾ? 1,95 ಕೊಡ್ತೀನಿ ಫೈನಲ್. 1,95,000ಕ್ಕೆ 2021 ಮಾಡಲು ರಾಯಲ್ ಎನ್ಫೀಲ್ಡ್ 350cc ಬ್ಲಾಕ್ ಕಲರ್ ಆಗಿರ್ತಕ್ಕಂಥ ಸಿಗ್ತಾ ಇದೆ. ನೀವು ಆಲ್ಮೋಸ್ಟ್ ಟೈರ್ ಗಿರ್ ಎಲ್ಲ ನೋಡ್ಬೋದು. ಬ್ರಾಂಡ್ ನ್ಯೂ ಟೈರ್ ಇದೆ. 500cc ಬೇಕಾ, 350cc ಬೇಕಾ, ಥಂಡರ್ ಬರ್ಡ್ ಬೇಕಾ, FZ ಬೇಕಾ, ಹಾಗೆ ಸ್ಕೂಟ್ರ್ ಬೇಕಾ, ಎಲೆಕ್ಟ್ರಿಕ್ ಸ್ಕೂಟ್ರ್ ಬೇಕಾ, ಎಲ್ಲ ಥರದ್ದು ಇದ್ದಾವೆ. ನೋಡಿ, ಅಲ್ಲೇನು ನೋಡ್ತಾ ಇದ್ರು ಅದೇ BMTC ಬಸ್ ಸ್ಟಾಪ್, ಬನಶಂಕರಿ BMTC ಬಸ್ ಸ್ಟಾಪ್. ಅದು ಬಸ್ಗಳೆಲ್ಲ ನಿಂತಿದ್ದಾವಲ್ಲ, ಹಾಗೆ ಇದೇ ರೋಡಲ್ಲೇ ನಡ್ಕೊಂಬಂದ್ರೆ ಇಲ್ಲೆಲ್ಲ ಬೈಕ್ಗಳು ನಿಂತಿದ್ದಾವೆ. ಸ್ಟಾರ್ಟಿಂಗ್ ಬೈಕ್ಗಳು ಕಂಡುಬಿಡುತ್ತೆ ನಿಮಗೆ. ಇದೇ MS ಕಾರ್ ಲಿಂಕ್ಸ್ ನ ಕೋಟೆ. ಹೌದು ಸರ್, ಇದು ಗ್ಯಾರೇಜ್. ಇದು ಗ್ಯಾರೇಜ್ ಇಲ್ಲಿ ರಿಫಾಬು ಆಗುತ್ತೆ ಗಾಡಿ. ಅಲ್ಲೂ ಇದೆ, ಇಲ್ಲೂ ಇದೆ. ಗಾಡಿ ಇಲ್ಲಿ ಬಂದಿದ್ದ ಮೇಲೆ 2 ಗ್ಯಾರೇಜ್ ಇದೆ. ಗಾಡಿ ಕಸ್ಟಮರ್ಗೆ ರಿಫಾಬ್ ಇಲ್ದ್ರ ಗಾಡಿ ಕೊಡಲ್ಲ, ಸರ್ವಿಸ್ ಇಲ್ದ್ರ ಗಾಡಿ ಕೊಡಲ್ಲ ಸರ್. ಎಲ್ಲ ಗಾಡಿ ಸರ್ವಿಸ್ ಅಟೆಂಡ್ ಮಾಡ್ಬಿಟ್ಟೆ ಕೊಡೋದು. ಒಂದೊಂದು ಗಾಡಿಗೇನೋ ಒಂದೊಂದೇ ಮೆಕ್ಯಾನಿಕ್ ಕ್ಲೀನ್ ಆಗಿ ಅಟೆಂಡ್ ಮಾಡಿ A to Z ಕೊಡ್ತಾನೆ. ಮತ್ತೆ ನೀವು ತಗೊಂಡೋಗೋವಾಗ್ಲೂ ಗಾಡಿ ಏನೋ ಸಣ್ಣ ಪುಟ್ಟ ಹಿಂಗ್ ಮಾಡಿ ಹಂಗ್ ಮಾಡ್ಕೊಡಿ ಅಂದ್ರೆ ಮಾಡಕ್ಕೆ ಮೆಕ್ಯಾನಿಕ್ಗಳು ಇದಾರೆ, ಗ್ಯಾರೇಜ್ ಇದಾರೆ, ಎಲ್ಲ ಸ್ಪೇರ್ ಪಾರ್ಟ್ಸ್ ಇಲ್ಲೇ ಸ್ಟಾಕ್ ಇರುತ್ತೆ. ತಕ್ಷಣ ಮಾಡಿ ಇಮಿಡಿಯೇಟ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಇದ್ರ ಡೀಟೇಲ್ಸ್ಗಳು ಸ್ಟಾರ್ಟ್ ಮಾಡಿ ಮತ್ತೆ. ಹಾ ಸರ್, 2018 ಮಾಡಲು 2 ಗಾಡಿ ಇದೆ. ಯೂನಿಕಾನ್ 2 ಗಾಡಿ ಇದೆ. 2018 ಮಾಡಲು 2 ಗಾಡಿನೂ ನಿಮ್ಗೆ ಒಂದು 75,000 ಹೇಳ್ತಾ ಇದ್ದೀನಿ. 75,000 ಆಂಬುಲೆನ್ಸ್. ನೆಕ್ಸ್ಟ್ 2018 ಮಾಡಲಿ, 2018 ಮಾಡಲು ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಒಂದು 75,000 ರೂಪೀಸ್. ಬೇರೆ 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 2 ಗಾಡಿ ಇದೆ. ಯೂನಿಕಾನ್ ರೆಡ್ ಕಲರ್. ಆಮೇಲೆ ಅಪಾಚಿ 2019 ಅಪಾಚಿ ಒಂದು 80,000 ರೂಪೀಸ್ ಹೇಳ್ತಾ ಇದ್ದೀನಿ. 80,000 ಹೇಳ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಕೊಡೋಣ. ಸಿಂಗಲ್ ಓನರ್ ಗಾಡಿ. ಗಾಡಿ ಬೇರೆ ಆಯಿಲ್ ಚೇಂಜ್ ಇದು ಎಲ್ಲ ಮಾಡಿ, ಮಿರರ್ ಹಾಕಿ ಎಲ್ಲ A to Z ರಿಫಾಬ್. ನಿಮ್ಗೆ ಹೆಂಗ್ ಬೇಕು ಶೋರೂಮ್ ಗಾಡಿ ಹಂಗ್ ಕೊಡ್ತೀನಿ. ಅಷ್ಟೇ, ಶೋರೂಮ್ ಕಂಡೀಷನ್ ಗಾಡಿ ಕೊಡ್ತೀನಿ.
ನೆಕ್ಸ್ಟ್ ಸೇಮ್ ವೈಟ್ ಕಲರ್ ಇದೆ. ವೈಟ್ ಕಲರ್ 160 200V 204V 204V ಇದು ನಿಮಗೆ 80,000 ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಕೊಡೋಣ ಅಷ್ಟೇ. ಹೌದು 2019 ಅಪಚಿ. ಹೌದು. ಸ್ಕೂಟರ್ಗಳಿದೆ, ಎಲ್ಲಾ ತರ ಸ್ಕೂಟರ್ಗಳಿದೆ. ಇದು TVS Vigo ನಿಮಗೆ ಒಂದು 40,000 ಗೆ ಆಗುತ್ತೆ. 2017 ಮಾಡಲು ಅಷ್ಟೇ, 2017. ನೆಕ್ಸ್ಟ್ ಆಮೇಲೆ ಅದೇ ತರ ಇದೆ ಎಲೆಕ್ಟ್ರಾ ಇದೆ. ಪಲ್ಸರ್ 220 ಅಲ್ವಾ? ಹೌದು, ಪಲ್ಸರ್ ಸರ್ವಿಸ್ ಆಗ್ತಾ ಇದೆ. ಏನ್ ರೇಟಿಗೆ ಕೊಡ್ಬೋದು ಈಗಲೇ ಹೇಳ್ಬಿಡಿ. 2014 ಮಾಡಲ್ ಗಾಡಿ ನಿಮಗೆ ಒಂದು 40,000 ಕೊಡ್ತೀನಿ. 40,000 ತಗೊಂಡು ಹೋಗೋಣ. ಹೌದು ಅಷ್ಟೇ. ನೆಕ್ಸ್ಟ್ ಆಮೇಲೆ 2012 ಮಾಡಲು ಎಲೆಕ್ಟ್ರಾ, 2012 ಮಾಡಲು ಎಲೆಕ್ಟ್ರಾ ಸೆಲ್ಫ್ ಸ್ಟಾರ್ಟ್. ಇದು ಇದರಲ್ಲಿ ಕಿಕ್ಕಿ ಸ್ಟಾರ್ಟ್ ಬರುತ್ತೆ. ಇದು ಸೆಲ್ಫ್ ಸ್ಟಾರ್ಟ್ ಗಾಡಿ. 1,20,000 ರೂಪಾಯಿ, 1,20,000 rupees. ಹಾಗೆ ನೆಕ್ಸ್ಟ್ ನಿಮಗೆ ಸುಜುಕಿ ಜಿಕ್ಸರ್ SF ಮಾಡಲು. ಈ ಗಾಡಿ ನಿಮಗೆ ಒಂದು 55 ಬಂದ್ರೆ ಕೊಡ್ತೀನಿ. 55,000 ಬಂದ್ರೆ ಕೊಟ್ಬಿಡ್ತೀನಿ ಅಂತ. 50,000 ಕೇಳಿದ್ರೆ ಕೊಟ್ಬಿಡ್ತಾರೆ. ಹೆಚ್ಚು ಕಮ್ಮಿ ಮಾಡೋಣ. ಎಲೆಕ್ಟ್ರಾ ಸಾರಿ ಥಂಡರ್ಬರ್ಡ್ ಓಲ್ಡ್ ವರ್ಷನ್. ಈ ಗಾಡಿ 2007 ಮಾಡಲ್ ಗಾಡಿ, 55,000 ರೂಪಾಯಿ ಹೇಳ್ತಾ ಇದೀನಿ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೊಡೋಣ. ಡಿಯೋ ಇದೆ, ಹೌದು. ಎಂಟಾರ್ 200 NS 2019 ಮಾಡಲು. 19 ಮಾಡಲ್ NS ನಿಮಗೆ 1,00,000 ರೂಪಾಯಿ, 1,05,000 ರೂಪಾಯಿ ಆ ತರ ಸಿಕ್ಕುತ್ತೆ. ಮಾಡೋಣ, ಹೆಚ್ಚು ಕಮ್ಮಿ ಮಾಡೋಣ. ಎಂಟಾರ್ಕು 2020 ಮಾಡಲು, 2021 ಮಾಡಲ್, ಸಾರಿ 21 ಮಾಡಲು. 21 ಮಾಡಲ್ ಎಂಟಾರ್ಕ್ ನಿಮಗೆ ಒಂದು 75 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಕೊಡೋಣ. ನೆಕ್ಸ್ಟ್ ತುಂಬಾ ತರ ಸ್ಕೂಟರ್ಗಳು ಇರುತ್ತೆ ನೋಡಿ ಸರ್. ಈ ವೆಹಿಕಲ್ ಇದು ಚೇತಕ್ ಚೇತಕ್ ಎಲೆಕ್ಟ್ರಿಕ್ ವೆಹಿಕಲ್. ಇದು ನಿಮಗೆ 65,000 ರೂಪಾಯಿ ಕೊಡ್ತೀನಿ. 65 ಆಗುತ್ತೆ. ಹೌದು. ಇದು ರಿಮೂವ್ ಮಾಡಕ್ ಬರಲ್ವಲ್ಲ? ಬ್ಯಾಟ್ರಿ ಆಗಲ್ಲ, ರಿಮೂವ್ ಇನ್ಸೈಡ್ ಬರುತ್ತೆ. ಬೈಕ್ ನೇ ಚಾರ್ಜ್ ಮಾಡ್ಬೇಕು. ಹೌದು ಗಾಡಿನೇ ಚಾರ್ಜ್. ಎಲ್ಲ ಈ ವೆಹಿಕಲ್ ಬ್ಯಾಟ್ರಿ ಗಾಡಿ ಸಮೇತ ಚಾರ್ಜ್ ಮಾಡೋಣ ಆಗೋದು. ಸಪರೇಟ್ ಆಗಿ ಬ್ಯಾಟ್ರಿ ಇಕ್ಕಲ್ಲ. ಸಪರೇಟ್ ಆಗಿ ಬ್ಯಾಟ್ರಿ ಇದ್ರೆ ಚಾರ್ಜಿಂಗ್ ಹೋಗಿರೋದು ಯಾರು ಎದ್ಬಿಟ್ಟಿರ್ತಾರ ಆಮೇಲೆ. ಇದು 65 ಆಗುತ್ತೆ, 65,000 ತಗೊಳ್ಳಿ. ಹೋಂಡಾ ಗ್ರಾಜಿಯಾ ನಿಮ್ಗೆ ಒಂದು 2018 ಮಾಡಲು 45 ಆಗುತ್ತೆ. 45,000 ರೂಪಾಯಿ ಫೈನಲ್ ಆಗುತ್ತೆ. ಏನ್ ಹೋಂಡಾ ಶೈನ್ ಇದಾವೆ, ಪ್ಯಾಷನ್ ಪ್ರೋ ಇದಾವೆ, TVS ವಿಕ್ಟೋರ್ ಇದೆ, ಅವೆಂಜರ್ ಇದೆ, ಶೈನ್ ಇದೆ. ಏನ್ ರೇಟ್ ಸರ್? ಎಲ್ಲ ಒಂದ್ ರೇಂಜ್ ಹೇಳ್ಬಿಡಿ ಸರ್. ಶೈನ್ ನಿಮಗೆ 2000 ಲೋ ಮಾಡಲ್ ಗಾಡಿಗಳಲ್ಲಿ ಇಕ್ಕಿರ್ತೀನಿ. ಲೋ ಮಾಡಲ್ ಗಾಡಿನಲ್ಲಿ ಅದು ನಿಮ್ಗೆ ಶೈನ್ ಒಂದು 30-32,000 ರೂಪಾಯಿ ಸಿಗ್ಬಿಡುತ್ತೆ ನಿಮ್ಗೆ ಅಷ್ಟೇ. ಹೌದು, ಆ ತರ ಇದು ಇದೆ. ಅವೆಂಜರ್ಗಳಿದೆ. ಅವೆಂಜರ್ಗಳು ನಿಮಗೆ ಒಂದು 45-50 ಆ ರೇಂಜ್ ಅಲ್ಲಿ ಗಾಡಿಗಳಿದೆ. ಅವೆಂಜರ್ 50,000 ಗಾಡಿ ಸಿಗುತ್ತೆ ಅಷ್ಟೇ. ಅವೆಂಜರ್ಗಳಿದೆ, TVS ವಿಕ್ಟರ್ಗಳಿದೆ. ಜಾವಾ 42 ಆಗ್ಲೇ ಹೇಳಿದ್ರಲ್ಲ, ಇದೇನಾ? ಇಲ್ಲ, ಜಾವಾ 42 ಮನೇಲಿ ಇದೆ. ಅದೆಲ್ಲ ಮನೇಲಿ ಇಟ್ಟಿದ್ದೀರಾ? ಮನೇಲಿ ಇಟ್ಟಿದೆ. ಎಲ್ಲ ಗಾಡಿ ಲಿಕ್ಕಕ್ಕಾಗಲ್ಲ ಅಣ್ಣ. ಆಮೇಲೆ ಥಂಡರ್ಬರ್ಡ್ ಇದೆ. ಥಂಡರ್ಬರ್ಡ್ 350 ಇದು. ಥಂಡರ್ಬರ್ಡ್ 350 2017 ಮಾಡಲು. 2017 ಮಾಡಲು ನಿಮ್ಗೆ ಒಂದು 1,00,000 ರೂಪಾಯಿ ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಕೊಡೋಣ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಅಷ್ಟೇ ಅಲ್ವಾ ಸರ್? ಮಾಡೋಣ. ಇನ್ನೇನಿದೆ ಸರ್ ಬೇರೆ ಅಪ್ಡೇಟ್? ಹೈಯರ್ ಮಾಲ್ ಗಾಡಿ ಮನೇಲಿ ಇದೆ ಸರ್ ಅಷ್ಟೇ. ಇಲ್ಲೊಂದು ಆಕ್ಟಿವ್ ನಿಮ್ದೇನಾ? ಹೌದು, ಸೇಲ್ ಆಗಿದೆ. ಡೆಲಿವರಿ ಹೋಗ್ತಾ ಇದೆ. ಓಕೆ ಸರ್, ಈಗ ಆಲ್ಮೋಸ್ಟ್ ಸಾಕಷ್ಟು ಬೈಕ್ಗಳು ತೋರಿಸ್ತಾನೆ ಇರ್ತೀವಿ MS ಕಾರ್ ಲಿಂಕ್ಸ್ ಅಲ್ಲಿ. ಹೌದು. RTO ಚಾರ್ಜಸ್ ಒಂದು ಬಿಟ್ರೆ ಎಕ್ಸ್ಟ್ರಾ ಏನು ಕಮಿಷನ್ ಇರಲ್ಲ. ಈಗ ಏನು ಪ್ರೈಸ್ ಕ್ಲೋಸ್ ಮಾಡ್ತೀರೋ ಅದಕ್ಕೆ ಕ್ಲೋಸ್ ಅಲ್ವಾ? ಹೈ ಗಾಡಿ ಇದೆಯಾ? ಸೇಲ್ ಆಗಿಲ್ವಾ? ಸೇಲ್ ನೀವು ಎಷ್ಟು ಹೇಳಿ, ಹಂಗೆ ಲೈವ್ ಅಲ್ಲಿ ಹೇಳಿ, ಅದನ್ನೇ ಕಟ್ ಮಾಡೋ ಅವಶ್ಯಕತೆ ಇಲ್ಲ. 2013 ಮಾಡಲ್ ಗಾಡಿ ಇದು. 2013 ಮಾಡಲ್ ಗಾಡಿ ನಿಮ್ಗೆ ಒಂದು 32 ಗೆ ಆಗುತ್ತೆ. 32,000 ಸಿಂಗಲ್ ಓನರ್ ಅಷ್ಟೇ. ಹೌದು. ಸ್ಲೋ ಮಾಡಲು ಆಕ್ಟಿವ್ ಆಗಲು ತುಂಬಾ ಹುಡುಕಾಡ್ತಾ ಇರ್ತಾರೆ ಸರ್, ಸಿಕ್ಕಲ್ಲ ಗಾಡಿ, ಟೈಮ್ಗೆ ಸಿಕ್ಕಲ್ಲ. ಮುಗ್ಸೋಣ ಸರ್? ಮುಗ್ಸೋಣ ಸರ್, ಬನ್ನಿ. ಹಂಗಂದ್ರೆ ಲೆಕ್ಕಾಚಾರ ನಿಮ್ಗೆ ಯಾವ ಪ್ರೈಸ್ ಇಂದ ಸಿಗ್ತಾ ಇದೆ ಬೈಕ್ ನಿಮ್ಮಲ್ಲಿ? ನಮ್ಮಲ್ಲಿ 35,000 ಇಂದ ಸ್ಟಾರ್ಟ್ ಆಗುತ್ತೆ. 35,000 ಇಂದ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಅಲ್ವಾ? ಹೌದು. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ? ಆಲ್ ಓವರ್ ಕರ್ನಾಟಕ ಲೋನ್ ಆಗಲ್ಲ. ಬೆಂಗಳೂರು 60 ಕಿಲೋಮೀಟರ್ ಮಾತ್ರ ಲೋನ್ ಆಗುತ್ತೆ ಅಷ್ಟೇ. ಬೆಂಗಳೂರು 60 ಕಿಲೋಮೀಟರ್ ಮಾತ್ರ ಲೋನ್ ಆಗುತ್ತೆ ಅಷ್ಟೇ. ಹೌದು. ಇನ್ನೊಂದು ಇದು ಸಿವಿಲ್ ಎಲ್ಲ ಚೆನ್ನಾಗಿದ್ದು ಇದ್ರೆ ಆಲ್ ಓವರ್ ಕರ್ನಾಟಕನು ಮಾಡಿಸ್ಕೊಡ್ಬೋದು. ಟ್ರೈ ಮಾಡೋಣ. ಮುಗಿಸೋಣ ಸರ್, ಬನ್ನಿ. ಥ್ಯಾಂಕ್ ಯು ಸರ್, ಬನ್ನಿ.